ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ಕೂಡ ನಾವೆಲ್ಲರೂ ಸೇರಿ ದೇವರನ್ನ ಆರಾಧಿಸುವಂಥ ಒಂದು ಸಮಯ. ಆಮೆನ್. ನಾವೆಲ್ಲರೂ ದೇವರನ್ನ ಸ್ತುತಿಸಿ ದೇವರನ್ನ ಆರಾಧಿಸೋಣ. ನಾವೆಲ್ಲರೂ ಇರೋ ಸ್ಥಳದಲ್ಲಿ ನಾವೆಲ್ಲರೂ ಕಣ್ಗಳು ಮುಚ್ಚಿ ಪ್ರಾರ್ಥಿಸೋಣ. ಪ್ರೀತಿ ಸ್ವಲ್ಪನಾದ ತಂದೆಯ ದೇವರೇ, ಅಪ್ಪ, ಈ ಸಮಯಕ್ಕೆ ಹಾಗೆ ಸ್ತೋತ್ರ. ಈ ದಿನದಲ್ಲಿ ಕೂಡ ಸ್ವಾಮಿ ನಿನ್ನ ಸಮ್ಮುಖದಲ್ಲಿ ನಿನ್ನ ಆರಾಧಿಸಲು, ನಿನ್ನ ನಾಮವನ್ನು ಮಹಿಮೆ ಪಡಿಸಲು ದೇವರು ನೀನು ಕೊಟ್ಟಂಥ ಒಳ್ಳೆ ಕೃಪೆಗಾಗಿ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ ಸ್ವಾಮಿ. ಎಲ್ಲ ಸ್ತುತಿಯನ್ನು ಮಹಿಮೆ ನಿನಗೆ ಸಲ್ಲಿಸಿ ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸ್ತೇನೆ ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್. ನಿನ್ನ ಎಷ್ಟು ಸ್ತುತಿಸಿದರು ಸಾಲದು యేసయ్య, ನಿನ್ನ ಕರುಣೆ ವಿವರಿಸಲಾಗದು. ಸಾವಿರಾರು ಸ್ತೋತ್ರ ಬಲಿಯ ನೀಡಿದರು యేసయ్య, ನಿನ್ನ ಪ್ರೀತಿ ವರ್ಣಿಸಲಾಗದು. ನಿನ್ನ ಎಷ್ಟು ಸ್ತುತಿಸಿದರು ಸಾಲದು యేసయ్య, ನಿನ್ನ ಕರುಣೆ ವಿವರಿಸಲಾಗದು. ಸಾವಿರಾರು ಸ್ತೋತ್ರ ಬಲಿಯ ನೀಡಿದರು యేసయ్య, ನಿನ್ನ ಪ್ರೀತಿ ವಿವರಿಸಲಾಗದು. ಆರಾಧನೆ ನನ್ನ ಉಸಿರಿರುವ ಕಾಲವೆಲ್ಲ ನಿಮಗೆ ಮಾಡುವೆ. ಓ ಆರಾಧನೆ ನಾ ಬದುಕಿರುವ ಕಾಲವೆಲ್ಲ ನಿಮಗೆ ಆರಾಧನೆ. ಆರಾಧನೆ ನನ್ನ ಉಸಿರಿರುವ ಕಾಲವೆಲ್ಲ ನಿಮಗೆ ಮಾಡುವೆ. ಓ ಆರಾಧನೆ ನಾ ಬದುಕಿರುವ ಕಾಲವೆಲ್ಲ ನಿಮಗೆ ಮಾಡುವೆ. ಸಾವಿರಾರು ಉಪಕಾರ ನನ್ ಬದುಕಲ್ಲಿ ಅದ್ಭುತ ಅತಿಶಯ ಮಾಡಿರುವೆ. ನಾ ಸೋಲುವಾಗಲೆಲ್ಲ ನನ್ನ ಮೇಲೆತ್ತಿ ಬಲಪಡಿಸಿ ಇಲ್ಲಿವರೆಗೂ ನಡೆಸಿರುವೆ. ಸಾವಿರಾರು ಉಪಕಾರ ಅದ್ಭುತ ಅತಿಶಯ ಮಾಡಿರುವೆ. ನಾ ಸೋಲುವಾಗಲೆಲ್ಲ ನನ್ನ ಮೇಲೆತ್ತಿ ಬಲಪಡಿಸಿ ಇಲ್ಲಿವರೆಗೂ ನಡೆಸಿರುವೆ. ನನ್ನ ಶಾಪ ಜೀವಿತ ಕನಿಕರಿಸಿ ಮಾರ್ಪಡಿಸಿ ಆಶೀರ್ವಾದ ನೀಡಿಯಾಗಿ ಮಾಡಿರು. ನನ್ನ ಶಾಪ ಜೀವಿತವ ಕನಿಕರಿಸಿ ಮಾರ್ಪಡಿಸಿ ಆಶೀರ್ವಾದ ನೀಡಿಯಾಗಿ ಮಾಡಿರು. ಓ ಆರಾಧನೆ ಉಸಿರಿರುವ ಕಾಲವೆಲ್ಲ ನಿಮಗೆ ಆರಾಧನೆ. ಆರಾಧನೆ ನಾ ಬದುಕಿರುವ ಕಾಲವೆಲ್ಲ ಆರಾಧನೆ. ಆರಾಧನೆ ಉಸಿರಿರುವ ಕಾಲವೆಲ್ಲ ನಿಮಗೆ ಮಾಡುವೆ. ಓ ಆರಾಧನೆ ನಾ ಬದುಕಿರುವ ಕಾಲವೆಲ್ಲ ಉಸಿರಿರುವ ದಿನವೆಲ್ಲ ನಿಮಗೆ ಆರಾಧನೆ. ನಾ ಬದುಕಿರುವ ಕ್ಷಣವೆಲ್ಲ ನಿಮಗೆ ಉಸಿರಿರುವ ದಿನವೆಲ್ಲ ನಿಮಗೆ ಆರಾಧನೆ. ನಾ ಬದುಕಿರುವ ಕ್ಷಣವೆಲ್ಲ ನಿಮಗೆ ಆರಾಧನೆ. ಆಶ್ರಯವೇ ಆಶ್ರಯವೇ ನನ್ನಾರಾಧನೆ ನಿಮಗೆ ಆರಾಧನೆ. ಆಶ್ರಯವೇ ಆಶ್ರಯವೇ ನನ್ನಾರಾಧನೆ ನಿಮಗೆ ಆರಾಧನೆ. ಉಸಿರಿರುವ ದಿನವೆಲ್ಲ
ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ, ಶಾಶ್ವತ ಪ್ರೇಮದಿ ನೀ ನನ್ನನ್ನು ಕರೆದಿರುವೆ. ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ, ಯುಗ ಯುಗಗಳಿಗೂ ನಿನ್ನ ನಾಮವೇ. ತಾಳೆ ತಾಳೆ ಮಾರೆಗೂ ನಿನ್ನ ಕೃಪೆಯು ಶಾಶ್ವತವೇ, ಯುಗ ಯುಗಗಳಿಗೂ. ತಾಳೆ ತಾಳೆ ಮಾರೆಗೂ ನಿನ್ನ ಕೃಪೆಯು ಶಾಶ್ವತವೇ. ಆಶ್ರಯವೇ ನನ್ನ ಆಧಾರವೇ, ನಿಮಗೆ ಆಶ್ರಯವೇ ನನ್ನ ಆಧಾರವೇ. ಆಶ್ರಯವೇ ನನ್ನ ಆಧಾರವೇ. ಆಶ್ರಯವೇ ನನ್ನ ಆಧಾರವೇ, ನಿಮಗೆ ಆರಾಧನೆ. ಆಶ್ರಯವೇ ನನ್ನ ಆಧಾರವೇ, ನಿಮಗೆ ಆರಾಧನೆ. ಇರೋ ಸ್ಥಳದಲ್ಲಿ ನಾವೆಲ್ಲರೂ ಕೈಗಳೆತ್ತಿ, ಆಶ್ರಯವೇ ನನ್ನ ಆಧಾರವೇ, ನಿಮಗೆ ಆಶ್ರಯವು ನೀನೇ ಸಯ್ಯ, ನನ್ನ ಆಧಾರೋ ನೀನೇ ಸಯ್ಯ. ಆಶ್ರಯವು ನೀನೇ ಸಯ್ಯ, ನನ್ನ ಆಧಾರವು ನೀನೇ ಸಯ್ಯ. ಇರೋ ಸ್ಥಳದಲ್ಲಿ ಕೈಗಳನ್ನೆತ್ತಿ, ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ, ಇದುವರೆಗೂ ನನ್ನ ನಡೆಸಿದ ಎಬಿನೇಸ್ ನೀನೇನಯ್ಯ, ಎಬಿನೇಸ್ ನೀನೇನಯ್ಯ. ಆರಾಧನೆ 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 ಆರಾಧನೆ. ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಿಮಗೆ ಸ್ತೋತ್ರಪ್ಪ. ನನ್ನ ಆಶ್ರಯವೇ ನನ್ನ ಆಧಾರವೇ, ನಿಮಗೆ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರಪ್ಪ, ಸ್ತೋತ್ರ ರಾಜನೇ, ಸ್ತೋತ್ರಪ್ಪ, ಸ್ತೋತ್ರ ರಾಜನೇ. ಅಪ್ಪ ನಿಮಗೆ ಸ್ತೋತ್ರಪ್ಪ, ಸ್ತೋತ್ರ 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 ರಾಜನೇ. ಎಲ್ಲ ಸ್ತುತಿಗೆ ನಮ್ಮ ಮಹಿಮೆ ನಿನಗೆ ಸಲ್ಲಿಸಿ ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸ್ತೇನೆ ತಂದೆ ದೇವರೇ, ಆಮೆನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ಕೂಡ ನಮ್ಮ ಮಧ್ಯದಲ್ಲಿ ದೇವರ ಸೇವಕರು ದೇವರ ವಾಕ್ಯವನ್ನು ನಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಬರಲಿದ್ದಾರೆ. ಫಾಸ್ಟರ್ ಫಿಲಿಪ್ ಬಾಬನ ನಾವೆಲ್ಲರೂ ಕೈಗಳನ್ನು ತಟ್ಟಿ ಬಾರ ಮಾಡೋಣ. Let us welcome our pastor. Thank you, Jesus. Hallelujah. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅವರೆಲ್ಲರೂ ಆತನ ಮಕ್ಕಳಾಗುವಂಥ ಅಧಿಕಾರ ಕೊಟ್ರಂತೆ. ಹೇಗೆ ದೇವ್ರನ್ನ ಸ್ವೀಕಾರ ಮಾಡಿಕೊಂಡ್ರು? ಯೇಸು ಸ್ವಾಮಿ ಹಂಗೆ ಬಂದ್ರ, ಹಂಗೆ ಬನ್ನಿ ಸ್ವಾಮಿ ಒಳಗಡೆ ಅಂದ್ರ, ಹಂಗೆ ನಿಮ್ಮ ಒಳಗೆ ಹಂಗೆ ಹೋದ್ರ, ಏನಾದರೂ ಫೀಲಿಂಗ್ಸ್ ಹತ್ರ ಏನಾದ್ರು ಇತ್ತಾ? ಹೌ ಡಿಡ್ ಯು ರಿಸೀವ್ ಜೀಸಸ್ ಕ್ರೈಸ್ಟ್ ಇನ್ ಯುವರ್ ಲೈಫ್? ಬೈ ಕನ್ಫರ್ಸಿಂಗ್, ಬಿಲೀವಿಂಗ್, ಸಾಕ್ಷಿಗಳು ನೋಡಿ, ಬೇರೆ ರೈಟ್ ಆನ್ಸರ್ ಥ್ರೂ ದ ವರ್ಡ್. ವಾಕ್ಯನ ಹೇಳಿದ ತಕ್ಷಣವೇ ನೀವು ಯಾವಾಗ ವಾಕ್ಯನ ಸ್ವೀಕಾರ ಮಾಡಿಕೊಂಡ್ರೆ ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡೆ. ವೆನ್ ವರ್ಡ್ ಕೇಮ್, ಜೀಸಸ್ ಕೇಮ್. ಆಮೆನ್. ವೆನ್ ದ ಪ್ರಾಸ್ಪರಿಟಿ, ದ ವರ್ಡ್ ಆಫ್ ಪ್ರಾಸ್ಪರಿಟಿ ಕಮ್ಸ್, ಪ್ರಾಸ್ಪರಿಟಿ ಕಮ್ಸ್. ವೆನ್ ದ ವರ್ಡ್ ಆಫ್ ಹೀಲಿಂಗ್ ಕಮ್ಸ್, ಹೀಲಿಂಗ್ ಕಮ್ಸ್.
ಸೊ ವಾಕ್ಯ ಸ್ವೀಕಾರ ಮಾಡ್ಕೊಂಡ್ರಿ, ಯೇಸು ಸ್ವಾಮಿನೇ ಸ್ವೀಕಾರ ಮಾಡ್ಕೊಂಡಾಗಾಯಿತು. ಇವತ್ತು ಪ್ರಾಸ್ಪರಿಟಿ ಬಗ್ಗೆ ಮಾತಾಡ್ತೀನಿ, ನೀವು ಪ್ರಾಸ್ಪರಿಟಿನೇ ನಿಮ್ಮೊಳಗಡೆ ಬರುತ್ತೆ. ಹೀಲಿಂಗನ್ನು ಸ್ವೀಕಾರ ಮಾಡ್ಕೊಳ್ತೀರಾ, ಹೀಲಿಂಗೇ ನಿಮ್ಮೊಳಗಡೆ ಬರುತ್ತೆ. ಸೊ ವರ್ಡ್ ಆ್ಯಂಡ್ ಆಥರ್, ವಾಕ್ಯ ಮತ್ತು ದೇವರು ಇಬ್ಬರು ಎರಡೂ ನಮ್ಮ ಜೊತೆ. ಆಮೆನ್. ಸೊ ಯಾರ್ಯಾರು ಆತನನ್ನು ಅಂಗೀಕಾರ ಮಾಡಿಕೊಂಡ್ರೋ ಅವರೆಲ್ಲರೂ ಮಕ್ಕಳಾದ್ರಂತೆ. ಸೊ ಅಂಗೀಕಾರ ಮಾಡ್ಕೊಂಡಿದ್ದು ಯೇಸು ಸ್ವಾಮಿ ಬಾಪ ಅಂತ ನಮ್ಮ ಹೃದಯದೊಳಗಡೆ ಬರೋದು ಬೇರೆ. ಫಸ್ಟ್ ವಿ ಬಿಲೀವ್ ದ ವರ್ಡ್. ವೆನ್ ವರ್ಡ್ ಕೇಮ್, ಜೀಸಸ್ ಕೇಮ್. ಯಾವಾಗಲೂ ನಾವು ಒಂದೊಂದು ತಿಳ್ಕೊಬೇಕು, ನಾನು ಯಾವಾಗ ಯಾವುದಕ್ಕಾಗಿ ಪ್ರೇಯರ್ ಮಾಡ್ತೀನೋ ಅದು ನನಗೆ ಸಿಗುತ್ತೆ. ಯಾಕೆಂದರೆ ಅದಕ್ಕಾಗಿ ದೇವರು ಬೆಲೆ ಕಟ್ಟಿದ್ದಾರೆ. ಈಗ ಹೇಳ್ತೀನಿ ನೋಡಿ, ಐ ಪ್ರೇಡ್ ಫಾರ್ ಇಟ್, ಗಾಡ್ ಪೇಡ್ ಫಾರ್ ಇಟ್. ಐ ಪ್ರೇಡ್ ಫಾರ್ ಇಟ್, ಗಾಡ್ ಪೇಡ್ ಫಾರ್ ಇಟ್. ಸೊ ದೇವರು ಏನು ಮಾಡಿದ್ರು ಅನ್ನೋದೇ ಇವತ್ತಿನ ಸಂದೇಶ. ನಾವೇನೆಲ್ಲ ಮಾಡಬೇಕು ನೋಡಿ. ಇವತ್ತು ಟ್ರೆಡಿಷ್ನಲ್ ಚರ್ಚ್ ಏನು ಹೇಳ್ಕೊಡುತ್ತೆ ಅಂದರೆ ನಾವೇನು ಮಾಡಬೇಕು, ಹೆಂಗಿರಬೇಕು, ಯಾವ ಡ್ರೆಸ್ ಹಾಕಬೇಕು, ಯಾವ ರೀತಿ ಕಟ್ಟಿಂಗ್ ಮಾಡಬೇಕು, ಈ ರೀತಿ ಎಲ್ಲನೇ ಚರ್ಚ್ ಹೇಳ್ಕೊಡೋದು. ಆದರೆ ದೇವ್ರು ಏನು ಮಾಡಿದ್ರು ಅಂತಲೇ ನಮಗೆ ಕೆಲವೊಂದು ಸಮಯ ಹೇಳ್ಕೊಡದೆ ಬಿಟ್ಟುಬಿಡ್ತಾರೆ. ಸೊ ಇವತ್ತು ನಮ್ಮ ಸಂದೇಶ ನಾವೇನು ಮಾಡಬೇಕಲ್ಲ, ದೇವ್ರು ನನಗಾಗಿ ಏನು ಮಾಡಿದ್ದಾರೆ ಅನ್ನೋದೇ ಇವತ್ತಿನ ಸಂದೇಶ. ಪ್ರೈಸ್ ದಿ ಲಾರ್ಡ್. ಆಮೆನ್. ಅದಕ್ಕೆ ಸಭೆಯಲ್ಲಿ ನಾವು ಯಾವಾಗಲೂ ಜಾಯ್ಫುಲ್ಲಾಗಿರಬೇಕು, ಸಂತೋಷವಾಗಿರಬೇಕು. ಯಾಕಂದರೆ ದೇವರ ಅದ್ಭುತಗಳನ್ನು ಮಾಡುವಾತನು. ಪ್ರೈಸ್ ದಿ ಲಾರ್ಡ್. ನಾವು ಯಾವಾಗಲೂ ಏನು ತಿಳ್ಕೊತೀವಿ ಗೊತ್ತಾ, ದೇವರು ಯಾವಾಗಲೂ ನಾವು ತುಂಬ ಸೀರಿಯಸ್ ಆಗಿದ್ದರೆ, ತುಂಬ ಹಾಗೇ ಹತ್ಕೊಂಡು ಎಲ್ಲರೂ ಹೇಳ್ತಾರೆ ನೋಡಿ, ಕಣ್ಣೀರಿಟ್ಟು ಇನ್ನೂ ಸ್ವಲ್ಪ ಅಂತಾರೆ. ಇನ್ನೂ ಸ್ವಲ್ಪ ಕಣ್ಣೀರಿಡಿ ಅಂತಾರೆ. ಸೊ ಎಷ್ಟು ನೀನು ಅಳ್ತೀಯೋ, ಎಷ್ಟು ನೀನು ಗೋಳಾಡ್ತೀಯೋ ದೇವರು ಅದಕ್ಕೆ ಉತ್ತರ ಕೊಡ್ತಾರೆ ಅಂತ ಪ್ರಸಂಗಗಳನ್ನು ಕೇಳಿದ್ದೀವಿ. ಆದರೆ ಸತ್ಯವೇದ ಹೇಳುತ್ತೆ, ಫಸ್ಟ್ ಮಿರಕಲ್ ದೇವ್ರು ಎಲ್ಲಿ ಮಾಡಿದ್ರು ಗೊತ್ತಾ? ವೆಡ್ಡಿಂಗಲ್ಲಿ. ಐ ಮೀನ್ ಕ್ರೈಸ್ಟ್ ವಾಸ್ ಇನ್ ದ ಮಿಸ್ಟ್ ಆಫ್ ಸೆಲೆಬ್ರೇಷನ್. ವೇರ್ ವಾಸ್ ಕ್ರೈಸ್ಟ್? ನಾಟ್ ವೇರ್ ಟಿಯರ್ಸ್ ವಾಸ್ ದೇರ್. ಎಲ್ಲಿ ಟಿಯರ್ಸ್ ಇತ್ತು, ಎಲ್ಲಿ ಕಣ್ಣೀರಿತ್ತು, ಅಲ್ಲಿಲ್ಲ. ಜೀಸಸ್ ವಾಸ್ ಇನ್ ದ ಮಿಸ್ಟ್ ಆಫ್ ಸೆಲೆಬ್ರೇಷನ್. ಎಲ್ಲಿ ಕೊಂಡಾಟ ಇತ್ತು ಅಲ್ಲಿ ದೇವರಿದ್ದರು. ವೇರ್ ದೆರ್ ಈಸ್ ಜಾಯ್ ದೆರ್ ಈಸ್ ಗಾಡ್. ಇವಾಗ ಇದನ್ನೇ ಸ್ವಲ್ಪ ಯೋಹಾನನ್ ಬರೆದ ಪುಸ್ತಕ 2ನೇ ಅಧ್ಯಾಯದಲ್ಲಿ 2:4 ಓದಿ. 2:4 ಜಾನ್ 2:4. ಯೇಸು ಆಕೆಗೆ, ಅಮ್ಮ ನನ್ನ ಗೊಡವೆ ನಿನಗೇಕೆ? ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂದು ಹೇಳಲು. ನನ್ನ ಸಮಯವು ಇನ್ನೂ ಬಂದಿಲ್ಲ ಅಂದರೆ ಎಲ್ಲ ಮಿರಕಲ್ಗೂ ದೆರ್ ಈಸ್ ಸಮಯ. ಎಲ್ಲ ಅದ್ಭುತಗಳಿಗೂ ಒಂದು ಸಮಯ ಇರ್ತೈತೆ. ನಾವು ಅವಸರ ಪಡಬಾರ್ದು. ಎಲ್ಲದಕ್ಕೂ 9 ತಿಂಗಳು ಆಗ್ಬೇಕು, 5 ತಿಂಗಳಲ್ಲೇ ಡೆಲಿವರಿ ಆಗಬೇಕು ಅಂದರೆ ಪ್ರಾಬ್ಲಮ್ಮು. ಸೊ ಕಂಪ್ಲೀಷನ್ ಆಗಬೇಕು, 9 ಮಂತ್ಸ್ ಕಂಪ್ಲೀಷನ್ ಆಗಬೇಕು, ಆವಾಗಲೇ ಹೆಲ್ತಿ ಬೇಬಿ. ಆಮೇಲೆ ಸೊ ಯಾವತ್ತೂ ಅವಸರ ಪಡಬಾರ್ದು. ನೋಡಿ, ಎಲ್ಲರೂ ಅವಸರ ಪಡಿಸ್ತಾ ಇದ್ದಾರೆ. ವೈನ್ ಇಲ್ಲ, ಎಲ್ಲ ದ್ರಾಕ್ಷಾರಸ ಖಾಲಿ ಆಯಿತು. ಅವ್ರ ಅಮ್ಮನೂ ಬಂದು ಹೇಳ್ತಾರೆ, ಏನಪ್ಪ ಹಿಂಗೆ ಅಂದ್ಬಿಟ್ಟ. ಅವ್ರೇನು ಹೇಳ್ತಾರೆ ಗೊತ್ತಾ? ಅಮ್ಮ ವೆಯ್ಟ್, ಮೈ ಟೈಮ್ ಹ್ಯಾಸ್ ನಾಟ್ ಕಮ್. ಇನ್ನೂ ನನ್ನ ಸಮಯ ಬಂದಿಲ್ಲ, ವೆಯ್ಟ್. ಒಂದು ಇದರಲ್ಲಿ ತುಂಬ ರೆವಲೇಷನ್ಸ್ನ ನಾವು ನೋಡ್ಬೋದು. ಯೇಸು ಸ್ವಾಮಿ ಫಸ್ಟ್ ಮಿರಾಕಲ್ ಎಲ್ಲಿತ್ತಂದರೆ ನೋಡಿ, ಅಕಾರ್ಡಿಂಗ್ ಟು ಜ್ಯೂವಿಷ್ ಕಲ್ಚರ್, ಯಹೂದ್ಯರ ಕಲ್ಚರ್ ಪ್ರಕಾರ, ಅವರ ಸಂಪ್ರದಾಯದ ಪ್ರಕಾರ 7 days ಸೆಲೆಬ್ರೇಷನ್ ವಿಲ್ ಗೋ ಆನ್ ಫಾರ್ ವೆಡ್ಡಿಂಗ್. ಎಷ್ಟು ದಿವಸ ಮದುವೆ ಮಾಡ್ತಾರಂತೆ? 7 ದಿವಸ ನಡೀತೈತಂತೆ. ಜನ ಬರೋದು, ದೂರದಿಂದ ಬರೋದು, ಅವ್ರ ಸ್ವಂತದವ್ರು ಬರೋದು. ಇಲ್ಲೇ ಮಾಡ್ತಾರಲ್ವ, ಒಂದು ದಿವಸ ಅರ್ಶಿನ ಹಚ್ಚೋದು, ಒಂದು ದಿವಸ ಸ್ನಾನ ಮಾಡಿಸೋದು, ಒಂದು ದಿವಸ ಮೆಹಂದಿ ಹಾಕೋದು. ನೋಡಿ ಎಷ್ಟೆಲ್ಲ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಮೆಹಂದಿ ಹಾಕಿ ವಾಂತಿ ಎತ್ತಕ್ಕೆ ಲಾಸ್ಟಿಗೆ ಇಷ್ಟೆಲ್ಲ ಮೆಹಂದಿ ಹಾಕಿ ಅವ್ರನ್ನೆಲ್ಲ ಕರೆಸಿ ಒಂದು ದಿವಸ ಊಟ, ಆಮೇಲೆ ಇನ್ನೇ ಯಾವುದೋ ಊಟ ಹೇಳ್ತಾರಲ್ಲ, ಬೀಗರ ಊಟ. ನೋಡಿ ಎಷ್ಟು ಸೆಲೆಬ್ರೇಷನ್ ಇದೆ. ಇದೇ ರೀತಿಯೇ ಯಹೂದ್ಯರ ಸಂಪ್ರದಾಯದಲ್ಲಿ 7 days ಸೆಲೆಬ್ರೇಷನ್ ಹೋಗ್ತಾ ಇತ್ತಂತೆ. ಆದರೆ ಆ ಸೆಲೆಬ್ರೇಷನ್ ಟೈಮಲ್ಲಿ ಸಡನ್ನಿಗೆ ವೈನ್ ಖಾಲಿ ಆಯಿತು, ದ್ರಾಕ್ಷಾರಸ ಖಾಲಿ ಆಯಿತು ಅಂದರೆ ಹೆಂಗೆ ಗೊತ್ತಾ? ಇವಾಗ ಅದು ಮಾನ ಮರ್ಯಾದೆ ಪ್ರಶ್ನೆ. ಹೇಗೆ
ಕ್ರಿಶ್ಚಿಯನ್ಸ್ ಮದುವೆಯಲ್ಲಿ ಬಿರಿಯಾನಿ ಮಸ್ಟು, ಯಹೂದ್ಯರ ಸಂಪ್ರದಾಯದಲ್ಲಿ ವೈನು ಮಸ್ಟು. ನೋಡಿ ಇವಾಗ ಯಾರಾದರೂ ಕ್ರಿಶ್ಚಿಯನ್ಸ್ ಅವರು ಏನು ಮದುವೆಗೆ ಬದನೆಕಾಯ ಅಂತಾರೆ. ಕ್ರಿಶ್ಚಿಯನ್ಸ್ ಮದುವೆ ಅಂದರೆ ಅಲ್ಲಿ ಏನಿರಬೇಕು? ಬಿರಿಯಾನಿ ಇರಬೇಕು. ಬಿರಿಯಾನಿ ಇಲ್ಲ ಅಂದರೆ ಆಚೆ ಬಂದು ಜನ ಏನು ಮಾತಾಡ್ತಾರೆ ಗೊತ್ತಾ? ಏನಪ್ಪ ಮದುವೆ ಮಾಡಿದ್ರು, ಒಂದು ಬಿರಿಯಾನಿ ಹಾಕೋಕ್ಕಾಗಲ್ವಾ? ನೋಡಿ, ಈ ರೀತಿ ಹೇಳ್ತೀನಿ, ಒಂದು ಮದುವೆಯ ಗುರುತು ಗಂಡು ಹೆಣ್ಣು ಅಲ್ಲ, ಒಂದು ಮದುವೆಯ ಗುರುತು ಊಟ. ನೀವೆಲ್ಲಾದರೂ ನೋಡಿದ್ದೀರಾ? ಒಂದು ಮದುವೆಗೆ ಹೋದರೆ ಎಲ್ಲರೂ ಮದುವೆ ಹುಡುಗಿ ಹೆಂಗಿದ್ದಾರೆ ನೋಡಲ್ಲ, ಫಸ್ಟ್ ಊಟ ಹೆಂಗೈತೆ ನೋಡ್ತಾರೆ. ಅದು ಸುಮ್ಮನೆ ಸ್ವಲ್ಪತ್ತೆ ನೋಡಿ, ಅವ್ರು ಜಾಸ್ತಿ ಮದುವೆ ಗಂಡು ಹೆಣ್ಣು ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ. ಎಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಮದುವೆಗೆ ಹೋದರೆ? ಐಸ್ ಕ್ರೀಮ್ ಇದೆಯಾ, ಅಲ್ಲಿ ಏನಿದೆ, ಇಲ್ಲೇನಿದೆ, ಅಲ್ಲಿ ಕಬಾಬ್ ಇದೆಯಾ, ಆಮೇಲೆ ಅದೇನಿದೆ ನೋಡಿ, ಎಲ್ಲ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡೋದು ಎಲ್ಲಿ ಗೊತ್ತಾ? ಮದುವೆ ಹುಡುಗನ ಜೊತೆ ಹುಡುಗಿ ಜೊತೆ ಅಲ್ಲ, ಊಟದ ಕಡೆ. ಎಲ್ಲರೂ ಹೇಳಿ. ಸೊ ಊಟ ಸರಿ ಇಲ್ಲ ಅಂದರೆ ಮದುವೆ ಸರಿ ಇಲ್ಲ. ಅದಕ್ಕೇ ಒಂದು ಮದುವೆ, ಒಂದು ಸೆಲೆಬ್ರೇಷನ್ ಬಂದಾಗ ಫಸ್ಟ್ ಕಾನ್ಸಂಟ್ರೇಷನ್ ಯಾವುದ್ರಲ್ಲಿ ಮಾಡಬೇಕು ಅಂದರೆ ಊಟದಲ್ಲಿ ಮಾಡಬೇಕು. ಇವತ್ತು ತುಂಬ ಜನ ಏನು ಮಾಡ್ತಾರೆ ಗೊತ್ತಾ? ಹುಡುಗನಿಗೆ ಬಟ್ಟೆ ತೊಗೊಬೇಕು, ಹುಡುಗಿಗೆ ಬಟ್ಟೆ ತೊಗೊಬೇಕು, ಡೆಕೋರೇಷನ್ ಮಾಡಬೇಕು, ಊಟದ ಕಡೆ ಗಮನ ಇಡಲ್ಲ. ಊಟ ವರ್ಸ್ಟ್ ಆಗಿಬಿಡ್ತದೆ. ಜನ ಹೋಗ್ಬೇಕಾದ್ರೆ ಏನು ಹೇಳ್ತಾರೆ ಗೊತ್ತಾ? ಏನು ಮದುವೆನಪ್ಪ, ಊಟನೇ ಚೆನ್ನಾಗಿಲ್ಲ. ಸೊ ಅವ್ರು ಎಷ್ಟು ಕೋಟ್ ಶೂಟ್ ಹಾಕ್ಕೊಂಡಿದ್ರು, ಮರ್ಯಾದೆ ಪ್ರಶ್ನೆ ಅನ್ನೋದು ಯಾವುದ್ರಲ್ಲಿ ಬರುತ್ತೆ? ಊಟ ಸೂಪರಾಗಿದ್ದರೆ, ಹುಡುಗಿ ಚೆನ್ನಾಗಿಲ್ಲ ಅಂದರೂ ನೋ ಪ್ರಾಬ್ಲಮ್. ಹೆಂಗೆ? ಊಟ ಚೆನ್ನಾಗಿದ್ದರೆ ಹುಡುಗ ಚೆನ್ನಾಗಿಲ್ಲ ಅಂದರೂ ಪರವಾಗಿಲ್ಲ. ಊಟ ಸೂಪರಾಗಿದ್ದು ನೋಡಿ, ಹುಡುಗ ಚೆನ್ನಾಗಿಲ್ಲ, ಹುಡುಗಿ ಚೆನ್ನಾಗಿಲ್ಲ, ಒಂದು ಮಾತು ಹೇಳೋದು, ಊಟ ಸೇರಿಲ್ಲ ಅಂದರೆ ಮನೆಗೆ ಹೋಗೋವರೆಗೂ ಬೈಕೊಂಡು ಹೋಗ್ತಾರೆ. ಏನು ರೀ ಊಟ ಹಾಕಿದ್ರು ಅವರು? ಹೊಟ್ಟೆ ತುಂಬ ತಿನ್ನೋಕ್ಕೆ ಆಗಿಲ್ಲ, ತಿಂದುಬಿಟ್ಟು ಮಾರನೇ ದಿವಸ ಬೇರೆ ಹೊಟ್ಟೆ ನೋವು ಬೇರೆ. ಹೇಗೆ ನಮ್ಮ ಸಂಪ್ರದಾಯದಲ್ಲಿ ಬಿರಿಯಾನಿ ಹೇಗೋ, ಯಹೂದ್ಯರ ಸಂಪ್ರದಾಯದಲ್ಲಿ ವೈನ್ ಈಸ್ ಎ ಮಸ್ಟ್. ಸೊ ಮಾನ ಮರ್ಯಾದೆ ಹೋಗ್ತಾ ಇತ್ತಲ್ಲ ಅಂದರೆ ಎಲ್ಲರೂ ಸಂತೋಷವಾಗಿ ಇರುವಂಥ ಸಮಯದಲ್ಲಿ ನೋಡಿ, ಹುಡುಗ ಹುಡುಗಿ ಅವ್ರ ಮನೆಯವ್ರಿಗೆ ಟೆನ್ಷನ್ ಆಗ್ತಾ ಇರ್ತೈತೆ. ಊಟ ಇಲ್ಲ, ಊಟ ಖಾಲಿ ಆಗ್ತಾಯಿದೆ ಅಂದರೆ ನೋಡಿ, ಇವ್ರಿಗೆ ಬೆವರು ಸುರಿತಾ ಇರ್ತೈತಿ. ಇಲ್ಲಿ ಏನಪ್ಪ ಇದು, ಇಲ್ಲಿ ಅವಾಗವಾಗ ಬರೋದು, ಕಿಚನಲ್ಲಿ ನೋಡೋದು, ಊಟ ಆಯ್ತಾ, ಸರಿ ಹೋಗ್ತೈತಾ, ಕಡಿಮೆ ಆಗ್ತಾ ಏನಾಗ್ತೈತೆ? ಭಯ. ಯಾಕೆ ಗೊತ್ತಾ? ಜನ ಏನು ಹೇಳ್ತಾರೆ. ಸೊ ಒಂದು ಮಾನ ಮರ್ಯಾದೆ ಪ್ರಶ್ನೆನೇ ಯಹೂದ್ಯರಿಗೆ ದ್ರಾಕ್ಷರಸ. ಪ್ರೈಸ್ ದಿ ಲಾರ್ಡ್. ಆಮೆನ್. ಸೊ ಇವಾಗ ಯೇಸು ಸ್ವಾಮಿ ಹತ್ರ ಬರುತ್ತೆ ವಿಷಯ. ಎಲ್ಲರೂ ಕಣ್ಣೀರಿಟ್ಟು ಪ್ರೇಯರ್ ಮಾಡಿ, ನಾನು ಆವಾಗಲೇ ಬರೋದು ಅಂದ್ರ ನೋಡಿ, ಜೀಸಸ್ ವಾಸ್ ಇನ್ ದ ಮಿಸ್ಟ್ ಆಫ್ ಸೆಲೆಬ್ರೇಷನ್. ನಾವು ಅದನ್ನು ಚೆನ್ನಾಗಿ ತಿಳ್ಕೊಂಬೋದು. ದಿಸ್ ವಾಸ್ ದ ಫಸ್ಟ್ ಮಿರಕಲ್ ಆಫ್ ಜೀಸಸ್. ಯೇಸು ಸ್ವಾಮಿಯ ಮೊದಲನೇ ಅದ್ಭುತ ಎಲ್ಲಿ ನಡೀತು? ಮದುವೆಯಲ್ಲೇ ನಡೀತಿತ್ತು. ಅಲ್ಲಿಂದನೇ ಸ್ಟಾರ್ಟ್ ಆಯಿತು. ಮದುವೆಯಲ್ಲಿ ನಡೆದಿದ್ದು ಮದುವೆಯಲ್ಲೇ ಮುಗಿಯುತ್ತೆ. ಬ್ರೈಡ್ ಆ್ಯಂಡ್ ಗ್ರೂಮಿಂದ ಸ್ಟಾರ್ಟ್ ಆಗಿ ಬ್ರೈಡ್ ಆ್ಯಂಡ್ ಗ್ರೂಮಲ್ಲೇ ಎಂಡ್ ಆಗೋದು ಕ್ರಿಶ್ಚಿಯಾನಿಟಿ. ಸೊ ಯೇಸು ಸ್ವಾಮಿ ಏನು ಹೇಳ್ತಾರೆ? ನನ್ನ ಸಮಯ ಇನ್ನೂ ಬಂದಿಲ್ಲ ಎಂದು ಹೇಳಲು. ಆ ವಾಕ್ಯ ಓದಿ. ಯೇಸು ಆಕೆಗೆ, ಅಮ್ಮ, ನನ್ನ ಗೊಡವೆ ನಿನಗೇಕೆ? ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂದು ಹೇಳಲು, ಆತನ ತಾಯಿಯು ಕೆಲಸದವರಿಗೆ, ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ ಅಂದಳು. ನೋಡಿ, ನನ್ನ ಸಮಯ ಬಂದಿಲ್ಲ ಅಂದರೆ ಬರುತ್ತಾ ಇಲ್ವಾ ಅಂತ ಒಳಗಡೆನೆ ಗೊತ್ತಾಗ್ಬಿಡುತ್ತೆ. ಯೇಸು ಸ್ವಾಮಿಗೆ ಒಳಗಡೆ ಗೊತ್ತಾಗುತ್ತೆ, ಸಿಗ್ನಲ್ ಬರುತ್ತೆ, ಎಸ್ ದಿಸ್ ಈಸ್ ಯುವರ್ ಟೈಮ್ ಅಂತ. ಸತಿನೂ ನಾನು ಹೇಳಿದೆ, ಎಲಿಯನಿಗೆ ಮಳೆಯ ಶಬ್ದ ಎಲ್ಲಿ ಕೇಳಿಸ್ತಂತೆ? ಅವನ ಮನಸ್ಸಲ್ಲಿ, ಅವನ ಒಳಗಡೆ ಕೇಳಿಸ್ತೈತಂತೆ. ಸೇವಕನಿಗೆ ಹೇಳ್ತಾನೆ, ಮಳೆ ಬರೋ ಶಬ್ದ ನನಗೆ ಕೇಳಿಸ್ತೈತೆ, ಆದರೆ ಆಚೆ ಇಲ್ಲ, ಒಳಗಡೆ ಕೇಳಿಸ್ತೈತೆ. ಸೊ ಒಬ್ಬ ಮನುಷ್ಯನ ಜೀವಿತದಲ್ಲಿ ವ್ಯತ್ಯಾಸಗಳು ಬರಬೇಕು ಅಂದರೆ ಫಸ್ಟ್ ಇಟ್ ಹ್ಯಾಸ್ ಟು ಸ್ಟಾರ್ಟ್ ಇನ್ಸೈಡ್. ಅದಕ್ಕೆ ಒಳಗಡೆ ಕೆಲಸ ಮಾಡೋದು ಭಾಳ ಮುಖ್ಯ. ಒಬ್ಬ ಮನುಷ್ಯನಿಗೆ ಒಳಗಡೆ ಕೆಲಸ ಮಾಡಿಬಿಟ್ರೆ ಹೊರಗಡೆ ಕೆಲಸ ಮಾಡುತ್ತೆ. ನೋಡಿ, ಫಾರ್ ಎವ್ರಿ ಮಿರಕಲ್ ದೇರ್ ಈಸ್ ಎ ಟೈಮ್. ಯೇಸು ಸ್ವಾಮಿ ಏನು ಹೇಳಿದ್ರು? ನನ್ನ ಸಮಯ ಇನ್ನೂ ಬಂದಿಲ್ಲ. ಆಮೆನ್. ಸೊ ಎಲ್ಲರಿಗೂ ಒಂದು ಪ್ರಶ್ನೆ ಇದೆ, ಯಾವಾಗಪ್ಪ ನನ್ನ ಲೈಫ್ ಚೇಂಜ್ ಆಗುತ್ತೆ? ನೋಡಿ, ಎವ್ರಿ ಒನ್ ನೋಸ್ ಗಾಡ್ ಈಸ್ ಎ ಗಾಡ್ ಆಫ್ ಮಿರಕಲ್. ಎವ್ರಿ ಒನ್ ನೋಸ್ ಗಾಡ್ ಈಸ್ ಎ ಗಾಡ್ ಆಫ್ ಮಿರಕಲ್. ದೇವರು ಅದ್ಭುತಗಳನ್ನು ಮಾಡುವಂಥ ದೇವರು ಅಂತ ಎಲ್ಲರಿಗೂ ಗೊತ್ತು. ಬಟ್ ಎವ್ರಿ ಒನ್ಸ್ ಕ್ವಶನ್ ಈಸ್, ವೆನ್ ಈಸ್ ಮೈ ಟೈಮ್? ಆಮೇಲೆ
Everyone knows God is a God of miracle. But everyone's question is, when is my miracle? ನನಗೆ ಯಾವಾಗಪ್ಪ ಅದ್ಭುತ ನಡೆಯುತ್ತೆ? ದೇವರು ಅದ್ಭುತ ಮಾಡ್ತಾರೆ ಗೊತ್ತು, ನನಗೆ ಯಾವಾಗ ನಡೆಯುತ್ತೆ? ಸಮಯ ಬರಬೇಕು. ಯಾವುದು ಅದು ಸಮಯ? ಯಾವ ಸಮಯ ಅದು? ವೆನ್ ಯು ಗೆಟ್ ರೆಡಿ ಇನ್ಸೈಡ್, ವೆನ್ ಪವರ್ ಕಮ್ಸ್ ಇನ್ಸೈಡ್, ವೆನ್ ಸಿಗ್ನಲ್ ಕಮ್ ಇನ್ಸೈಡ್, ಫಿನಿಶ್ಡ್. ಆಮೇನ್. ನಮ್ಗೆ ಅಟ್ಮಾಸ್ಫಿಯರ್ ಗೊತ್ತಾಗ್ಬಿಡ್ಬೇಕು. ನೋಡಿ, ನಾನು ಹೇಳಿದೆ ಓ ಸತಿ, ನನಗೆ ಒಂದು ದೊಡ್ಡ ಬ್ಲೆಸ್ಸಿಂಗ್ ಬರೋ ಥರ ನನಗೆ ಫೀಲ್ ಆಗ್ತಾನೆ ಐತೆ. ಚರ್ಚಲ್ಲಿ ಒಂದು ಪ್ರಾಸ್ಪರಿಟಿ ಬರೋ ಥರ ನನಗೆ ಫೀಲ್ ಆಗ್ತಾನೆ ಐತೆ. ಯಾರೆಲ್ಲ ಫೇಸ್ಬುಕ್, ಯೂಟ್ಯೂಬ್ ಕೇಳ್ತಾ ಇದ್ದಾರೋ, ನನ್ನ ವಾಕ್ಯನ ಕೇಳ್ತಾ ಇದ್ದಾರೋ, ಅವ್ರ ಲೈಫಲ್ಲಿ ಒಂದು ವ್ಯತ್ಯಾಸ ನಡೆಯುತ್ತೆ ಅನ್ನೋದು ನನ್ನ ಫೀಲ್ ಆಗ್ತಾನೆ ಐತೆ. ಅಂದರೆ ನನಗೆ ಫೀಲ್ ಆಯಿತು ಅಂದರೆ ಹೊರಗಡೆ ನಡೆಯುತ್ತೆ. ಐ ಆಮ್ ವೇಟಿಂಗ್ ಫಾರ್ ಟೆಸ್ಟಿಮನೀಸ್. ಟೆಸ್ಟ್ ಆ್ಯಂಡ್ ಮನೀಸ್. ಟೆಸ್ಟ್ ಈಸ್ ಫಿನಿಶ್ಡ್, ಓನ್ಲಿ ಮನಿ ಹ್ಯಾಸ್ ಟು ಕಮ್. ಇವಾಗ ಹೊರಗಡೆ ಹೋಗ್ಬೇಕು. ಈಗ ಹೊರಗಡೆ ನೋಡ್ತೀವಿ, ಮೋಡ ಎಲ್ಲ ಮುಚ್ಚಿದೆ, ಮೋಡ ಎಲ್ಲ ಕಪ್ಪುಗಿದೆ, ಮುಚ್ಚಿದೆ. ಹೊರಗಡೆ ಹೋಗ್ಬೇಕಾದ್ರೆ ಏನು ಮಾಡ್ತೀವಿ ನಾವು? ಛತ್ರಿ ತೊಗೊಂಡೋಗ್ತೀವಿ. ಮಳೆ ಬಂದಿಲ್ಲ, ಯಾವುದು ನೋಡಿ ತೊಗೊಂಡೋಗ್ತೀವಿ? ಮೋಡ ನೋಡಿ. ಮೋಡ ನೋಡಿದ್ರೆ ಏನೋ ಮಳೆ ಬರೋ ಥರ ಫೀಲ್ ಆಗ್ತೈತೆ, ಯಾವುದಕ್ಕೂ ತೊಗೊಂಡೋಗ್ಬಿಡೋಣ, ಯಾಕಂದರೆ ಅಟ್ಮಾಸ್ಫಿಯರ್ ಆಗಿದೆ, ಅದಕ್ಕೆ ಛತ್ರಿ ತೊಗೊಂಡೋಗೋದು. ಈಗ ನನಗೂ ಏನೋ ಅಟ್ಮಾಸ್ಫಿಯರ್ ಚೇಂಜ್ ಆಗೋ ಥರ ಐತೆ. ಆಮೇನ್. ನನಗೂ ಅಟ್ಮಾಸ್ಫಿಯರ್ ಚೇಂಜ್ ಆಗೋ ಥರ ಐತೆ. ನೋಡಿ, ಒಂದು ಅಟ್ಮಾಸ್ಫಿಯರ್ನ ನೋಡಿ, ಒಂದು ಮೋಡನ ನೋಡಿ ನಾವು ಲೆಕ್ಕ ಹಾಕ್ತೀವಿ ಮಳೆ ಬಂದೇ ಬರುತ್ತೆ ಅಂತ. ವಾಕ್ಯನ ನೋಡಿ ನಾನು ಲೆಕ್ಕ ಹಾಕ್ತೀನಿ, ನಿನಗೆ ಆಶೀರ್ವಾದ ಬಂದೇ ಬರುತ್ತೆ. ಸರಿ, ಈಗ ಅದೆಲ್ಲ ಅದ್ಭುತಗಳು ನಡಿಬೇಕು ಅಂದರೆ ಏನು ಮಾಡಬೇಕು ಅನ್ನೋದೇ ಇವತ್ತು ಕ್ವಶನ್ ಅಲ್ವಾ? ಇವಾಗ ಇಲ್ಲಿಂದನೇ ನಾವು ಮೆಸೇಜ್ ಸ್ಟಾರ್ಟ್ ಮಾಡೋಣ. ಓಕೆ, ಎಕ್ಸೋಡಸ್ ಚಾಪ್ಟರ್ 33 ವರ್ಸ್ 19. ವಿಮೋಚನೆ ಕಾಂಡ ಬರೆದ ಪುಸ್ತಕ 33ನೇ ಅಧ್ಯಾಯ 19ನೇ ವಾಕ್ಯ. ಯಾವ ಮೇಲೆ ದಯೆ ಇಡುವೆನೋ ಅವನ ಮೇಲೆ ದಯೆ ಇಡುವೆನು. ಯಾವನ ಮೇಲೆ ದಯೆ ಇಡುವೆನೋ ಅವನ ಮೇಲೆ ದಯೆ ಇಡುವೆನು. ಯಾರನ್ನು ಕರುಣಿಸುವೆನೋ ಅವರನ್ನು ಕರುಣಿಸುವೆನು ಅಂದನು. ನೋಡಿ, ಯಾರ ಮೇಲೆ ನಾನು ದಯೆ ಇಡ್ತೀನೋ ಅವ್ರ ಮೇಲೆ ದಯೆ ಇಡ್ತೀನಿ, ಯಾರನ್ನ ಕರುಣಿಸ್ತೀನೋ ಅವ್ರನ್ನ ಕರುಣಿಸ್ತೀನಿ. ಈ ರೀತಿ ಹೇಳೋಣ. ಐ ವಿಲ್ ಬಿ ಗ್ರೇಷಿಯಸ್ ಟು whom I will be gracious, grace, and I will have compassion on whom I will have compassion. Grace and compassion. What is the difference between grace and compassion? ಕೃಪೆಗೂ ದಯೆಗೂ ಕರುಣೆಗೂ ಏನು ವ್ಯತ್ಯಾಸ? ದೇವರು ಎರಡು ರೀತಿಗಳಲ್ಲಿ ದೇವರು ನಮ್ಮನ್ನು ಆಶ್ರಯಿಸ್ತಾರೆ. ಎರಡು ರೀತಿಗಳಲ್ಲಿ. ಒಂದು, ಕರುಣೆಯಿಂದ ದೇವರು ಆಶ್ರಯಿಸ್ತಾರೆ. ಎರಡನೇದು, ಕೃಪೆಯಿಂದ ದೇವರು ಆಶ್ರಯಿಸ್ತಾರೆ. ಇವಾಗ ಪಾಸ್ಟರ್ ಏನು ಪಾಸ್ಟರ್ ಇದಕ್ಕೆ ವ್ಯತ್ಯಾಸ ಅಂತ ನೀವು ಕೇಳ್ಬೋದು. ಏನು ಪಾಸ್ಟರ್, ಕರುಣೆಗೂ ದಯೆಗೂ ಗ್ರೇಸ್ಗೂ ಏನು ಡಿಫ್ರೆನ್ಸು? ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಲಾಗೂ ಗ್ರೇಸ್ಗೂ, ಈಗ ಲಾ ಪ್ರೀಚ್ ಮಾಡೋರು, ಲಾ ಅಲ್ಲಿರೋರಿಗೂ ಆಶೀರ್ವಾದ ಬರುತ್ತೆ. ಈಗ ಈ ರೀತಿ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಅವ ನಿಮ್ಗೆ ಗೊತ್ತಾಗುತ್ತೆ. ಈಗ ಒಬ್ಬರನ್ನ ಕರಿತೀರಾ, ಒಂದು ದೊಡ್ಡ ಮೋರಿ ಅಂತ ಇಟ್ಕೊಳ್ಳೋಣ, ಅದರಲ್ಲೂ ಒಂದು ರಿಂಗ್ ಬಿದ್ದೋಯ್ತು. ಈಗ ಒಬ್ಬನ್ನ ಕರಿತೀರಾ, 1000 ರೂಪಾಯಿ ಕೊಡ್ತೀನಪ್ಪ, ನೀನೇನು ಮಾಡು, ಆ ರಿಂಗನ್ನು ಹುಡ್ಕೊಡು. ಅವನೇನು ಮಾಡ್ತಾನೆ, ಗ್ಲೌಸ್ ಎಲ್ಲ ಹಾಕ್ಕೊಂಡು ಬಟ್ಟೆ ಎಲ್ಲ ಚೇಂಜ್ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡಿ 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 ಹುಡುಕ್ತಾನೆ, ಸಿಕ್ಕೋದೇ ಇಲ್ಲ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಕೆಲಸ ಮಾಡಿರ್ತಾನೆ. ಅವನು ಹೋಗಿ ಹೇಳ್ತಾನೆ, ಸರ್ ಸಿಕ್ಕೇ ಇಲ್ಲ, ಎಷ್ಟು ಹುಡುಕಿದ್ರೂ ಸಿಕ್ಕಿಲ್ಲ ಸರ್, ಏನು ಮಾಡೋದು ಅಂತ. ಇವಾಗ 1000 ರೂಪಾಯಿ ಕೊಡ್ತೀನಿ ಅಂದವನು ಕೊಡ್ತಾನ ಇಲ್ವಾ? ಕೊಡಲೇಬೇಕಲ್ಲ, ಸಿಕ್ಕಿಲ್ವಲ್ಲ ರಿಂಗು, ಅದೇನು ಕೊಡ್ತಾನೆ? ಆದರೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕಷ್ಟಪಟ್ಟು ಏನೋ ಮಾಡಿದ್ನಲ್ಲ, ಹುಡುಕಿದ್ನಲ್ಲ, ಪ್ರಯತ್ನ ಪಟ್ಟನಲ್ಲ ಅಂದ್ಬಿಟ್ಟು 1000 ರೂಪಾಯಿ ಕೊಡಲ್ಲ. ಅಟ್ಲೀಸ್ಟ್ ಒಂದು 200-300 ಇಟ್ಕೋಪ್ಪ, ಪಾಪ ನೀನು ಕಷ್ಟಪಟ್ಟಿದ್ಯಲ್ಲ ಅಂತ. ಲಾ ಇಲ್ಲಿರೋರಿಗೆ ಏನೋ ಫಾಸ್ಟಿಂಗ್ ಮಾಡ್ದ, ಏನೋ ಉಪವಾಸ ಮಾಡ್ದ, ಏನೋ ಬೆಳಿಗ್ಗೆಯಿಂದ ಮೊಣಕಾಲಲ್ಲಿ ನಿಂತ, ಇಷ್ಟೆಲ್ಲ ಹೋರಾಡ್ತಾವನಲ್ಲ ಅಂದ್ಬಿಟ್ಟು ಹೋದರೆ ಹೋಗಲಿ ಇಟ್ಕೋಪ್ಪ ಅಂತ ಕೊಡೋದು ದಯೆ. ಏನೂ ಮಾಡದೆ ಕೊಡೋದು ಗ್ರೇಸ್. ವಾವ್, ಐ ಆಮ್ ಅಂಡರ್ ಗ್ರೇಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಸರಿ, ಗ್ರೇಸಲ್ಲಿರೋರು ಏನು ಮಾಡಬೇಕು ಅಂತಲೂ ಹೇಳ್ತೀನಿ. ಗ್ರೇಸ್ ಅಂದರೆ ಏನಿಲ್ಲ, ಸುಮ್ಮನೆ ಮಲ್ಕೊಂಡಿರೋದಾ? ಇಲ್ಲ, ಅದನ್ನು ಹೇಳ್ತೀನಿ. ಓಕೆ, ಗ್ರೇಸ್ ಅಂದರೆ ಏನು ಅಂತ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ.
ಡೆಮೋ ತೋರಿಸಿದ್ರೆ ಒಳ್ಳೇದ, ಚೆನ್ನಾಗಿರುತ್ತಾ? ಇದರಲ್ಲಿ ಒಬ್ಬರು ಬೆಗ್ಗರ್ ಆಗಬೇಕು, ಯಾರು ಆಗ್ತಾರೆ ಅಂತ. ಬೇರೆ ಡೆಮೋಗೆ ಮಾತ್ರ, ಲೈಫಲ್ಲಿ ಬೆಗ್ಗರ್ ಇಲ್ಲ. ಓಕೆ, ಇದು ಡೆಮೋಗೆ ಮಾತ್ರ. ಓಕೆ ಸರಿ. ಈಗ ಒಂದು ಹೋಟ್ಲಿಗೆ ಹೋಗ್ತೀವಿ. ಹೋಟ್ಲ್ ಬಾಗಿಲಲ್ಲಿ ಒಂದು ಬೆಗ್ಗರು. ಈಗ ನಾನು ಬಂದ್ಬಿಟ್ಟು ಹೋಟ್ಲ್ ಓನರು. ಪಾಸ್ಟ್ ನೋಡಿದೆ, ಅವ್ನು ಬೆಗ್ಗರ್ ಮಾಡಿ ಇವ್ರು ಓನರ್ ಅವರು. ಸರಿ, ಒಂದು ಡೆಮೋ ಇದು. ಓಕೆನಾ? ಇವನು ಬಂದ ನನ್ನ ಹತ್ರ ಒಂದು 2 ಇಡ್ಲಿ ಕೊಡು ಅಂತ ಕೇಳ್ತಾನೆ. ಕೇಳಪ್ಪ, ವಾಯ್ಸ್ ಸರಿ ಬಾ, ಸುಜಿತ್ ನೀನೇ ಬಾ ಹೇಳ್ತೀನಿ. ಬಾಪ ಇಲ್ಲೇ ಬಾ ಹೇಳ್ತೀನಿ. ಅವಾಗ HDFC ಬ್ಯಾಂಕ್ ಮ್ಯಾನೇಜರ್, ಪಾಪ ಬೆಗ್ಗರ್. ಬಾ, ಯೂಟ್ಯೂಬಲ್ಲೆಲ್ಲ ಬರ್ತೀಯ ಬಾ. ನೋಡ್ದಾ? ಹೌದಾ, ಇರಪ್ಪ ಸ್ವಲ್ಪ ಹೊತ್ತು. ಪುಣ್ಯ ಬರುತ್ತೆ ಏನಪ್ಪ, ಆದರೆ ಸರಿ ಆಮೇಲೆ ಪಾಪ. ನೋಡಿ ಬಿಡ್ತಾನೆ ಇಲ್ಲ. ಇವಾಗ ನಾನೇನು ಮಾಡ್ತೀನಿ, ಸರಿ ವೆಯ್ಟರ್ ಬಾಪ, 1-2 ಇಡ್ಲಿ ಅವ್ರಿಗೆ ಪಾರ್ಸಲ್ ಮಾಡಿ, ಇಲ್ಲಾಂದರೆ ತಟ್ಟೆಯಲ್ಲಿ 2 ಇಡ್ಲಿ ಕೊಟ್ಬಿಡು. ಓಕೆ, ಒಳ್ಳೇದಾಯಿತು ಅಂತ ಹೇಳಿದೆ. ಓಕೆನಾ? ಇವಾಗ ನೆಕ್ಸ್ಟು, ಇವಾಗ ಇದರಲ್ಲಿ ಇವರಿಬ್ಬರಲ್ಲಿ ಹೆಂಗೆ ಗೊತ್ತಾ, ಇವರಿಬ್ಬರು ಫ್ರೆಂಡ್ಸು. ಇವನೇನು ಹೇಳ್ತಾನೆ, ಜೋ ಏನು ಭಯಪಡಬೇಡ, ನಾನು ನಿನಗೆ ಬಿಲ್ ಪೇ ಮಾಡ್ತೀನಿ. ಓಕೆ, ಸೊ ನೀನು ಅವ್ನಿಗೆ ಪೇ ಮಾಡಬೇಕು. ನೀನು ಬಾ, ಅವನು ಕರ್ಕೊಂಡು ಇವಾಗ ಹೋಟ್ಲಿಗೆ ಬರ್ತೀಯ. ಬಾಪ, ನಾನು ಕೇಳಿ ಏನು ಬೇಕು. ಡೆಮೋಗೆ ರೈಟ್. ಇಡ್ಲಿ ಕೊಡಪ್ಪ. ಇವಾಗ ಏನು ಬೇಕು ಅದಕ್ಕೆ? Waiter, come here. Where's the chutney, man? ಇವಾಗ ಸುಜಿತ್ ಬಂದ್ಬಿಟ್ಟು, ಬಾಪ ಇಲ್ಲಿ ನೀನು ಹೋಗ್ಲಿ 2 ಇಡ್ಲಿ ಕೊಟ್ಟೆ, ನೀನು ನೋಡ್ಬಿಟ್ಟು ವೇರ್ ಇಸ್ ಚಟ್ನಿ ಅಂತ ಕೇಳಿದ್ರೆ ಏನು ಹೇಳ್ತೀನಿ ನಾನು? ನೀನು ಕೇಳ್ತೀಯ, ಸರ್ ಸ್ವಲ್ಪ ಗಟ್ಟಿ ಚಟ್ನಿ ಬೇಕು, ನನಗೆ ಸ್ವಲ್ಪ ಸಾಂಬಾರು ಎಕ್ಸ್ಟ್ರಾ ಬೇಕು, ಆಮೇಲೆ ಇನ್ನೂ 1-2 ಇಡ್ಲಿ ತೊಗೊಂಬನ್ನಿ ಅಂತ ಹೇಳಿದ್ರೆ ನಾನೇನು ಹೇಳ್ತೀನಿ? ಇವಾಗ ಇವನು ಬಂದ್ಬಿಟ್ಟು ನನಗೆ ಎಕ್ಸ್ಟ್ರಾ ಚಟ್ನಿ ಬೇಕು, ಗಟ್ಟಿ ಚಟ್ನಿ ಬೇಕು, ಎಕ್ಸ್ಟ್ರಾ 2 ಇಡ್ಲಿ ಕೊಡಿ ಅಂತ ಕೇಳೋಕ್ಕಾಗಲ್ಲ. ಇವನು ಯಾವ್ದು ಬೇಸಲ್ಲಿ ಬಂದಿರೋದು ಅಂದರೆ, ಸರ್ ಏನಾದರೂ ಮಾಡಿ ದಯವಿಟ್ಟು ಕೊಡಿ, ಆ ದಯೆ ಬೇಸಲ್ಲಿ ಬಂದಿರೋದು. ನಾನು ಅವ್ನ ಮುಖ ನೋಡಿ ಏನೋ ಹೋದ್ರೆ ಹೋಗಲಿ, ಸರಿ ಇಷ್ಟೊತ್ತು ಪಾಪ ಅವ್ನು ಕಿರ್ಚಾಡ್ತಾ ಇದ್ನಲ್ಲ, ಇಷ್ಟೊತ್ತು ಸಾರ್ ಅನ್ನಲ್ಲ, ಹೋದ್ರೆ ಹೋಗಲಿ ಅಂತ ಕೊಟ್ಟೆ. ಆದರೆ ಇವನು ಎಕ್ಸ್ಕ್ಯೂಸ್ ಮೀ ಅಂತ ಹೇಳ್ತಾನೆ. ಯಾಕೆ ಗೊತ್ತಾ? ಇವನು ಪೇ ಮಾಡ್ತಾನೆ. ಸೊ ಆ್ಯಕ್ಚುಲಿ ನೋಡಿದ್ರೆ ಇವನು ಓಸಿ ಕರೆಕ್ಟಾ? 2 ಓಸಿನೇ. ಆದರೆ ಇವನು ದಯೆ ಬೇಸಲ್ಲಿ ಬಂದಿದ್ದಾನೆ, ಇವನು ಗ್ರೇಸ್ ಬೇಸಲ್ಲಿ ಬಂದಿದ್ದಾನೆ. ಯಾಕಂದರೆ ಇವನು ಫ್ರೀಯಾಗೇ ತಿನ್ನೋದು, ಇವನು ಫ್ರೀಯಾಗಿ ತಿನ್ನೋದು. ಆದರೆ ಏನಂದರೆ ಇವನಿಗೂ ಅವನಿಗೆ ಏನು ವ್ಯತ್ಯಾಸ ಅಂದರೆ, ಇವನು ಏನು ತಿಂದರೂ ಇವನು ಪೇ ಮಾಡ್ತಾನೆ. ಇನ್ ದ ಸೇಮ್ ವೇ, ವಾಟ್ ಎವರ್ ವಿ ರಿಸೀವ್, ಜೀಸಸ್ ಹ್ಯಾಸ್ ಪೇಡ್. ಆಮೇಲೆ ಓಕೆ ಅಮ್ಮ, ಗಾಡ್ ಬ್ಲೆಸ್ ಯು ಆಲ್, ಗಾಡ್ ಬ್ಲೆಸ್ ಯು ಆಲ್, ಥ್ಯಾಂಕ್ ಯು. ಅರ್ಥ ಆಯ್ತಲ್ವಾ? ಸೊ ಇವತ್ತು ನಾವು ಹೆಂಗೆ ಬರ್ತೀವಿ ಅಂದರೆ, ವಿ ಶುಡ್ ನಾಟ್ ಕಮ್ ಆ್ಯಸ್ ಎ ಬೆಗರ್. ದೇವ್ರೇ, ಲಾರ್ಡ್ ಪ್ಲೀಸ್, ನೋ, ಗಾಡ್ ಹ್ಯಾಸ್ ಪೇಡ್ ಫಾರ್ ಯು. ಯು ಕಮ್ ಇನ್ ಅಥಾರಿಟಿ ಆ್ಯಂಡ್ ಆಸ್ಕ್, ಲಾರ್ಡ್ ಐ ಆಮ್ ಬ್ಲೆಸ್ಡ್ ಇನ್ ದ ನೇಮ್ ಆಫ್ ಜೀಸಸ್, ಐ ಆಮ್ ಸರೌಂಡೆಡ್ ಬೈ ಫೇವರ್. ನನ್ನ ಸುತ್ತಲೂ ದೇವರ ದಯೆ ಇರೋದಕ್ಕಾಗಿ ಸ್ತೋತ್ರಪ್ಪ. ಇವಾಗ ನಾನೇನು ಹೇಳ್ತೀನಿ ಅಂದರೆ, ಇವಾಗ ನೋಡಿ ಇದಕ್ಕೆ ವ್ಯತ್ಯಾಸ ಗೊತ್ತಾಯ್ತಾ? ಐ ಕ್ಯಾನ್ ಆಸ್ಕ್, ಎಕ್ಸ್ಕ್ಯೂಸ್ ಮೀ ಅಂತ, ಯಾರನ್ನೂ ಕರೆದಿಲ್ಲ, ಹೇಳ್ತಾರೆ, ಎಕ್ಸ್ಕ್ಯೂಸ್ ಮೀ ಸ್ವಲ್ಪ ಗಟ್ಟಿ ಚಟ್ನಿ ತಗೊಂಬಪ್ಪ, ಇದು ಸ್ವಲ್ಪ ರೆಡ್ ಚಟ್ನಿ ತಗೊಂಬ. ಯಾಕೆ ಗೊತ್ತಾ? ಬಿಲ್ ಪೇ ಮಾಡೋರು ನನ್ನ ಜೊತೆ ಇದ್ದಾರೆ. ಅದೇ ರೀತಿಯೇ ವೆನ್ ವಿ ಹ್ಯಾವ್ ಅಥಾರಿಟಿ, ವಿ ವಿಲ್ ಟೆಲ್ ಮನಿ ಕಮ್ ಟು ಮೀ ಇನ್ ದ ನೇಮ್ ಆಫ್ ಜೀಸಸ್, ಐ ಆಮ್ ಹೀಲ್ಡ್, ಐ ಆಮ್ ಬ್ಲೆಸ್ಡ್, ದ ಫೇವರ್ ಆಫ್ ಗಾಡ್ ಈಸ್ ಆನ್ ಮೀ. ವೈ? ಬಿಕಾಸ್ ಇಟ್ಸ್ ಪೇಡ್. ದೇವರು ಅದಕ್ಕೆ ಬೆಲೆ ಕಟ್ಟಿರೋದ್ರಿಂದ ಕರಗಳನ್ನು ತಟ್ಟಿ ದೇವರ ನಾಮನ ಮಹಿಮೆ ಪಡಿಸೋಣ. ಓ ಮೈ ಗಾಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಓ ಹಲ್ಲೆಲೂಯಾ, ಆಮೆನ್, ಪ್ರೈಸ್ ಗಾಡ್. ನೋಡಿ ಇನ್ನೊಂದು ವಾಕ್ಯ ಓದೋಣ. ಎಕ್ಸೋಡಸ್ ಚಾಪ್ಟರ್ 17 ವರ್ಸ್ 9.
ವಿಮೋಚನೆ ಕಾಂಡ ಬರೆದ ಪುಸ್ತಕ 17ನೇ ಅಧ್ಯಾಯ 9ರಿಂದ. ಮೋಶೆಯು ಯೆಹೋಶುವನಿಗೆ, ನೀನು ಭಟರನ್ನು ಆದುಕೊಂಡು ನಾಳೆ ನಮ್ಮ ಮುಂದೆ ಹೊರಟು ಅಮಾಲೇಕ್ಯರೊಡನೆ ಯುದ್ಧ ಮಾಡಬೇಕು. ನಾನು ದೇವದಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ಗುಡ್ಡದ ತುದಿಯಲ್ಲಿ ನಿಂತುಕೊಳ್ಳುವೆನು ಎಂದು ಹೇಳಿದನು. ನೋಡಿ, ಇಲ್ಲಿ ಮೋಶೆ ಏನು ಹೇಳ್ತಾರೆ ಗೊತ್ತಾ? ದೇವದಂಡವನ್ನು ಅಂದರೆ ರಾಡ್, ಇಂಗ್ಲೀಷಲ್ಲಿ ಏನು ಹೇಳುತ್ತೆ? ಟುಮಾರೋ ಐ ವಿಲ್ ಸ್ಟ್ಯಾಂಡ್ ಆನ್ ದ ಟಾಪ್ ಆಫ್ ದ ಹಿಲ್ ವಿತ್ ದ ರಾಡ್ ಆಫ್ ಗಾಡ್ ಇನ್ ಮೈ ಹ್ಯಾಂಡ್. ಇವನೇ ಮೋಶೆ ಏನು ಹೇಳ್ತಾನೆ ಅಂದರೆ, ರಾಡ್ ಆಫ್ ಗಾಡ್ ಕೈಯಲ್ಲಿ, ದೇವದಂಡವನ್ನು ಕೈಯಲ್ಲಿ ಇಟ್ಕೊಂಡು ನಿಂತಿರ್ತೀನಿ, ಯುದ್ಧ ನಡೀಲಿ. ಸೊ ಮೋಶೆ ಕೆಲಸ ಏನು? ಜಸ್ಟ್ ಟು ಸ್ಟ್ಯಾಂಡ್, ಹಿಂಗೆ ತೋರಿಸ್ಬೇಕಷ್ಟೆ. ಅಲ್ಲಿ ಯುದ್ಧ ನಡೀತಾ ಇರ್ತೈತೆ. ವಾಟ್ ದಿಸ್ ಶೋಸ್, ದಿಸ್ ಈಸ್ ಅಥಾರಿಟಿ. ಸೊ ಮೋಶೆ ಕೋಲನ್ನು ಹಂಗೆ ಇಟ್ಕೊಂಡಿರ್ತಾನೆ, ಅಲ್ಲಿ ಯುದ್ಧ ನಡೀತಾ ಇರ್ತೈತೆ. ಹಾಗೆ ಕೆಳಗಡೆ ಕನ್ನಡದಲ್ಲಿ ಓದ್ಬಿಡೋಣ ಸ್ವಲ್ಪ ಬೇಗ. ಮೋಶೆಯ ಅಪ್ಪಣೆಯ ಮೇರೆಗೆ ಯೆಹೋಶುವನು ಅಮಾಲೇಕ್ಯರ ಸಂಗಡ ಯುದ್ಧ ಮಾಡುವುದಕ್ಕೆ ಹೊರಟನು. ಮೋಶೆಯು, ಆರೋನನು, ಹೂರನು ಈ ಮೂವರು ಗುಡ್ಡದ ತುದಿಗೆ ಏರಿದರು. ಮೋಶೆಯು ತನ್ನ ಕೈಗಳನ್ನು ಮೇಲಕ್ಕೆ ಎತ್ತಿರುವಾಗ ಇಸ್ರಾಯೇಲರು ಬಲವಾಗುವರು. ನೋಡಿ, ಸುಮ್ಮನೆ ಮೇಲೆ ಕೈ ಎತ್ತಿದ್ರೆ ಬಲವಾಗ್ತಾರಂತೆ. ಇಳಿಸುವಾಗ ಅಮಾಲೇಕ್ಯರು ಬಲವಾಗುವರು. ನೋಡಿ, ಇವನ್ ಮೇಲೆ ಕೈ ಎತ್ತಿದ್ರೆ ಅಲ್ಲಿ ಯುದ್ಧ ನಡೀತಾ ಇತ್ತು, ಇವರೆಲ್ಲ ವಿನ್ ಆಗ್ತಾ ಇದ್ದಾರೆ. ಇವನು ನೋಡಿ, ಮೋಶೆ ಒಬ್ಬ ಕೈ ಎತ್ತಿತಾ ಇದ್ದಾನೆ, ಎಲ್ಲರೂ ವಿನ್ ಆಗ್ತಾ ಇದ್ದಾರೆ. ಇವನು ಕೈ ಇಳಿಸಿದ ತಕ್ಷಣ ಅಲ್ಲೆಲ್ಲ ಸೋಲ್ತಾ ಇದ್ದಾರೆ. ನೆಕ್ಸ್ಟ್, ಹೀಗಿರಲು ಮೋಶೆಯ ಕೈಗಳು ಭಾರವಾದದ್ದರಿಂದ ಆರೋನನ ಹೂರನು ಒಂದು ಕಲ್ಲನ್ನು ತಂದಿಟ್ಟು ಅದರ ಮೇಲೆ ಅವನನ್ನು ಕುರುಡಿಸಿ ಬಲಗಡೆ ಒಬ್ಬನು ಎಡಗಡೆ ಒಬ್ಬನು ಅವನ ಕೈಗಳನ್ನು ಆಧಾರ ಕೊಟ್ಟರು. ಎಲ್ಲಿ 2-3 ಸೇರ್ತಾರೋ ನೋಡಿ, ಅಲ್ಲಿ 2-3, ಈಗ ಚೆನ್ನಾಗಿ ಗಮನಿಸಿ, ಎಲ್ಲೂ 2-3 ಕೂಡಿರ್ತಾರೋ ಅಲ್ಲಿ ದೇವ್ರ ವಾಕ್ಯ ಏನು ಹೇಳುತ್ತೆ? ವೇರ್ 2 or 3 ಗ್ಯಾದರ್ಸ್ ಇನ್ ಮೈ ನೇಮ್ ಐ ವಿಲ್ ಬಿ ದೇರ್. ಈಗ 2-3 ಏನು ಮಾಡಬೇಕು? 2-3 ಸೇರಿ ಏನು ಮಾಡಬೇಕು? 2-3 ಸೇರಿ ಪ್ರಾರ್ಥನೆ ಮಾಡಬೇಕು ಅಂತ ಯಾರು ಹೇಳಿದ್ದು? ಎಲ್ಲಿ 2-3 ಕೂಡಿರ್ತಾರೋ ನಾನು ಅಲ್ಲಿ ಇರ್ತೀನಿ ಅಂದರು. 2-3 ಸೇರಿ ಪ್ರೇಯರ್ ಮಾಡಬೇಕು ಅಂತ ಎಲ್ಲಿ ಹೇಳ್ತೈತೆ? ಸಿಂಪಲ್. ಎಲ್ಲಿ 2-3 ಕೂಡಿರ್ತಾರೋ ಅಲ್ಲಿ ಇರ್ತೀನಿ ಅಂದರು. ಎಲ್ಲಿ 2-3 ಕಿರ್ಚಾಡ್ತಾರೋ ನಾನು ಅಲ್ಲಿ ಇರ್ತೀನಿ ಅಂತ ಹೇಳಿಲ್ಲ. ಎಲ್ಲಿ 2-3 ಸೇರಿ ಪ್ರಾರ್ಥನೆ ಮಾಡ್ತಾರೋ ಅಲ್ಲಿ ಇರ್ತೀನಿ ಅಂತ ಹೇಳಿಲ್ಲ. ವೇರ್ ಯೂನಿಟಿ ಈಸ್ ದೇರ್ ವಿಲ್ ಬಿ ಗಾಡ್. ಕೂಡಿದ್ರೇ ನಾನು ಇರ್ತೀನಿ ಅಂದರು. ನೀನು ಪ್ರೇಯರ್ ಮಾಡು ಅಂತ ಯಾರು ಹೇಳಿದ್ದು? ಆದರೆ ಮಾಡಿದ್ರೆ ಒಳ್ಳೆಯದು, ಓಕೆನಾ? ನಾನು 2-3 ಕೂಡಿ ಸುಮ್ಮನೆ ಅವ್ರ ಕತೆ ಮಾತಾಡ್ಕೊಂಡಿರಿ ಅಂತ ಹೇಳಿಲ್ಲ, ಮಾಡಿ. ಆದರೆ ವಾಕ್ಯ ಏನು ಹೇಳುತ್ತೆ? ನೀನು ಕೂಡಿದ್ರೇ ನಾನು ಇರ್ತೀನಿ ಅಂದ್ಬಿಟ್ರು. ದಟ್ಸ್ ಆಲ್. ಸೊ ಇಲ್ಲಿ ಏನು ಹೇಳುತ್ತೆ ಅಂದರೆ, ಮೋಶೆ ಸುಮ್ಮನೆ ಹಂಗೆ ಕೋಲನ್ನು ಮೇಲೆ ಕೆತ್ತನೆ ನಡೀತೈತೆ, ಜಗಳ, ಬ್ಯಾಟಲ್ ನಡೀತಾ ಐತೆ. ಸೊ ಮೋಶೆ ಕೆಲಸ ಏನು? ಜಸ್ಟ್ ಟು ಸ್ಟ್ಯಾಂಡ್. ನೆಕ್ಸ್ಟ್ 12ರಿಂದ, ಹೀಗಿರಲು ಮೋಶೆ ಕೈಗಳು ಭಾರವಾದದ್ದರಿಂದ ಆರೋನನ ಹೂರರು ಒಂದು ಕಲ್ಲನ್ನು ತಂದಿಟ್ಟು ಅದರ ಮೇಲೆ ಅವನನ್ನು ಕುರುಡಿಸಿ. ನೋಡಿ, ಅವರಿಬ್ಬರಿಗೆ ಮೋಶೆಗೆ ಇವರಿಬ್ಬರು ಸುಮ್ಮನೆ ಸಪೋರ್ಟ್ ಇಲ್ಲಿ ಕುಂತ್ಕೊಂಡ್ರು. ಬೆಟ್ಟದ ಮೇಲೆ ಏನು ಪ್ರೇಯರ್ ಮಾಡ್ತಾ ಇದ್ರಾ? ಪ್ರೇಯರ್ ಅಂತ ಎಲ್ಲೂ ಇಲ್ಲ. ನಾವೇ ಸುಮ್ಮನೆ ಪ್ರೇಯರ್ ವಾರ್ಫೇರ್, ಸ್ಪಿರಿಚುವಲ್ ವಾರ್ಫೇರ್, ಎಸ್ತರ್ ವಾರ್ಫೇರ್, ನೆಹೆಮಿಯಾ ವಾರ್ಫೇರ್ ಅಂದ್ಬಿಟ್ಟು ದಾನಿಯಲ್ ವಾರ್ಫೇರ್, ಈ ರೀತಿ ನಾವೇ ಒಂದು ವಾರ್ಫೇರ್ ಇಟ್ಟಿದ್ದೀವಿ. ಮಾಡಬೇಕು. ಇಲ್ಲಿ ಕೂಡಿದ್ರು ಅಷ್ಟೇ. ಸತ್ಯವೇದ ಹೇಳುತ್ತೆ, ಅವ್ರು ಕೂಡಿದ್ರು. ಮೋಶೆಗೆ ಕೈ ಹಿಂಗೆ ಎತ್ತಕ್ಕಾಗಿಲ್ಲ, ಕೈ ನೋವು ಬಂತು, ಇಬ್ಬರು ಸಪೋರ್ಟ್ ಮಾಡಿದ್ರು. ದೇ ಸ್ಯಾಟ್, ಮೋಸಸ್ ಸ್ಯಾಟ್. ನೋಡಿ ಕೆಳಗಡೆ, ಅವನನ್ನು ಕೂಡಿಸಿ ಬಲಗಡೆ ಒಬ್ಬನು ಎಡಗಡೆ ಒಬ್ಬನು. ಅವನನ್ನು ಕೂಡಿಸಿ, ಎಲ್ಲರೂ ಹೇಳಿ. ಆ್ಯಂಡ್ ಈ ಸ್ಯಾಟ್, ಎಲ್ಲರೂ ಹೇಳಿ. ಸ್ಯಾಟ್, ಹಿ ಸ್ಯಾಟ್. ಯುದ್ಧ ಮಾಡ್ಬೇಕಂದ್ರೆ ಏನು ಮಾಡಬೇಕು? ಕುಂತ್ಕೊಂಡು ಯಾರಾದ್ರು ಯುದ್ಧ ಮಾಡೋಕ್ಕಾಗುತ್ತಾ ಅಂತ? ಯುದ್ಧ ಮಾಡ್ಬೇಕಂದ್ರೆ ಏನು ಮಾಡಬೇಕು? ಹೋರಾಡಬೇಕು. ಕುಂತ್ಕೊಂಡಿರೋರು ಯಾರು? ರೆಸ್ಟ್. ಕುಂತ್ಕೊಳ್ಳೋರು ಯಾರು ಗೊತ್ತಾ? ಯುದ್ಧ ಮಾಡೋರಲ್ಲ. ಯುದ್ಧ ಮಾಡಿ ಮುಗಿಸಿ ಆಯ್ತು ಅಂದ್ಬಿಟ್ಟು ರೆಸ್ಟ್. ಈಗ ನ್ಯೂ ಟೆಸ್ಟ್ಮೆಂಟ್ ಹೆಂಗೆ ಗೊತ್ತಾ? ಸ್ಪಿರಿಚುವಲ್ ವಾರ್ಫೇರ್ ಅಲ್ಲ, ರೆಸ್ಟ್. ಹಾಗೆ ಹೋದಮ್ಮ ಕೆಳಗಡೆ. ಆ ಸ್ಥಳದಲ್ಲಿ ಮೋಶೆಯು ಯಜ್ಞವೇದಿಯನ್ನು ಕಟ್ಟಿಸಿ ಅದಕ್ಕೆ ಯೆಹೋವಾ ನಿಸಿ ಎಂದು ಹೆಸರಿಟ್ಟು. ಯೆಹೋವಾ ನಿಸಿ, ದ ಲಾರ್ಡ್ ಈಸ್ ಮೈ ಬ್ಯಾನರ್ ಅಂದರೆ ಯೆಹೋವಾ ನಿಸಿ. ಜೆಹೋವಾ ನಿಸಿ ಅಂದರೆ ದ ಲಾರ್ಡ್ ಈಸ್ ಮೈ ಬ್ಯಾನರ್.
ಜಯ ಕೊಡುವ ದೇವರು. ಎಲ್ಲರೂ ಹೇಳಿ, ಯೆಹೋವ ನಿಸಿ ಅಂದರೆ ಯಾರು ಕೊಟ್ಟಿದ್ದು ಇವಾಗ ಜಯ? ಅಲ್ಲಿ ಯಾರು ಕೊಟ್ಟಿದ್ದು? ದೇವ್ರು ಕೊಟ್ಟಿದ್ದು. ಅದಕ್ಕೇನೆ ಮೋಶೆ ಏನು ಹೇಳ್ತಾನೆ? ಯೆಹೋವ ನಿಸಿ. ಸೊ ಇಲ್ಲಿ ದೇವರು ಜಯ ಕೊಡೋದಕ್ಕೆ ಮೋಶೆ ಏನು ಮಾಡಬೇಕಾಯಿತು? ಸುಮ್ಮನೆ ಮೇಲೆ ಎತ್ಕೊಂಡು ಇಲ್ಲಿಗೆ ಆರಾಮಾಗಿ ರಿಲ್ಯಾಕ್ಸ್ಡ್. ದಿಸ್ ಇಸ್ ಕಾಲ್ಡ್ ನ್ಯೂ ಕವನೆಂಟ್. ಆಮೆನ್. ಯೆಹೋವ ನಿಸಿ ನಮ್ಮ ಲೈಫಲ್ಲಿ ಕೆಲಸ ಮಾಡಬೇಕು. ಎಲ್ಲರೂ ಹೇಳಿ ಯೆಹೋವ ನಿಸಿ. ಎಲ್ಲರೂ ಹೇಳಿ, ಪಕ್ಕದಲ್ಲಿ ನೋಡಿ ಹೇಳಿ, ಡೋಂಟ್ ಬಿಕಮ್ ಬಿಸಿ, ಯೆಹೋವ ನಿಸಿ ಇಸ್ ದೇರ್. ಓಕೆ, ಪ್ರೈಸ್ ದಿ ಲಾರ್ಡ್. ರೈಟ್. ನೋಡಿ, ಈಗ ನಾವು ದೇವ್ರನ್ನ ನಂಬಿರೋದ್ರಿಂದ ದೇವ್ರೇ ನಮಗಾಗಿ ಯುದ್ಧ ಮಾಡ್ತಾರೆ, ದೇವರೇ ಎಲ್ಲ ಕಾರ್ಯಗಳನ್ನು ಮಾಡ್ತಾರೆ. ಜಸ್ಟ್ ಯು ಬಿ ಕನೆಕ್ಟೆಡ್ ವಿತ್ ಗಾಡ್. ನೋಡಿ, ಇವಾಗ ಈ ರೀತಿ ಹೇಳ್ತೀನಿ ಎಕ್ಸಾಂಪಲ್ಲು. ಈಗ ಯಾರೋ ಒಂದು 4 ಜನ ಬಂದರು ಸಂಜೆ ನೋಡ್ಕೊಂಡು, ಈ ಥರ ಅಲ್ಲಿ ಜಗಳ ಮಾಡ್ದೆ, ಇವಾಗ ಅವನ್ನ ಆಚೆ ಕಳಿಸ್ರಿ ಅಂತ. ಓಕೆನಾ? ಇಲ್ಲಿ ಬಂದು 4 ಜನ ತಟ್ತಾಯಿದ್ದಾರೆ. ಓಕೆ, ಸಂಜೆಗೆ ತಟ್ತಾರೆ, ಜೋಗ ತಟ್ಟೋದು ಗೊತ್ತಿಲ್ಲ. ಸರಿ, ಯಾವುದು ಸರಿ ಇಟ್ಕೊಂಡು ಆಚೆ ತಟ್ತಾಯಿದ್ದಾರೆ, ಅವನ್ನ ಆಚೆ ಕಳಿಸು ಅಂತ. ಇವಾಗ ಅಲ್ಲಿ ಬಂದು ತಟ್ಟಿದ್ರಿಂದ ಇವಾಗ ನಾನೇನು ಹೇಳಬೇಕು? ಆಚೆ ಕರ್ಕೊಂಡೋಗಿ ಚೆನ್ನಾಗಿ 4 ಬಿಟ್ಟು ಒಳಗಡೆ ಕಳಿಸ್ರಿ ಅಂತ ಹೇಳ್ತೀನಾ? ಹಾಂ, ಇವಾಗ ಅವ್ನು ಮಾತಾಡ್ತಾನೆ ಇಲ್ಲ, ನಾನೇ ಕೇಳ್ತಾ ಇದ್ದೀನಿ ಏನಾಯಿತು ಅಂತ. ಇಲ್ಲ, ಅವ್ನಿಗೆ ಮಾಡ್ದ, ಅವ್ನಿಗೆ 2 ಬಿಡಲೇಬೇಕು ಅಂತ. ನಾನೇನು ಹೇಳ್ತೀನಿ? ಅವನು ಇವಾಗ ಚರ್ಚಲ್ಲಿದ್ದಾನೆ. ಯಾರ ಹ್ಯಾಂಡ್ ಓವರಲ್ಲಿದ್ದಾನೆ? ನನ್ನ ಹ್ಯಾಂಡ್ ಓವರಲ್ಲಿದ್ದಾನೆ. ನೀನು ಅವನ್ನ ಮುಟ್ಬಾರ್ದು. ಇಲ್ಲ ಸರ್ ಅಂದರೆ ನೋಡು, ಸುಮ್ಮನೆ ನಂತರ ಗಲಾಟೆ ಮಾಡಬೇಡ. ಇವಾಗ ಜಗಳ ಯಾರ್ಯಾರಿಗೆ ಸ್ಟಾರ್ಟ್ ಆಗೋಯ್ತು? ನನಗೂ ಅವನು ಹೊಡೆಯೋಕ್ಕೆ ಬಂದವನು. ಇವನು ಹೆಂಗೆ ಅವನೇ ಸೈಲೆಂಟ್ ಕುಂತವನೆ. ಬಂದವನಿಗೂ ನನಗೂ ಜಗಳ. ನಾನು ಹೇಳ್ತಾ ಇದ್ದೀನಿ ಮುಟ್ಬೇಡ ಅವನ್ನ, ಯಾಕಂದರೆ ಅವ್ನು ನನ್ನ ಕೆಳಗಡೆ ಇದ್ದಾನೆ, ನನ್ನ ಹ್ಯಾಂಡ್ ಓವರಲ್ಲಿದ್ದಾನೆ, ನೀನು ಅವ್ನು ಮುಟ್ಬಾರ್ದು ಅಂತ. ಇಲ್ಲ, ನಾನು ಬಿಡೋದಿಲ್ಲ ಅಂತ. ನೋಡಿ, ನಾನು ಪೊಲೀಸ್ ಕರಿತೀನಿ. ಇವಾಗ ಯುದ್ಧ ಇವನು ನೋಡು ಕುಂತ್ಕೊಂಡು ಏನು ಸ್ಟೈಲಾಗಿ ನೋಡ್ತಾನೆ. ಇವಾಗ ಯುದ್ಧ ಯಾರಿಗೆ ಅಂಟ್ಕೊಂಡ್ಬಿಡ್ತು? ನನಗೂ ಹಂಗೆ. ಅವನು ಇವಾಗ ಪ್ರಾಬ್ಲಮ್ ಅವನದಲ್ಲ, ಇವಾಗ ಇವನ್ ಪ್ರಾಬ್ಲಮ್ ನಂದಾಗೋಯ್ತು. ಅದೇ ರೀತಿಯೇ ನಾವು ದೇವರ ಕೆಳಗಡೆ ಇರೋದ್ರಿಂದ, ಇಫ್ ದೇರ್ ಈಸ್ ಎನಿ ಪ್ರಾಬ್ಲಮ್, ದಟ್ ಈಸ್ ಎ ಪ್ರಾಬ್ಲಮ್ ಫಾರ್ ಗಾಡ್. ನಿನಗೊಂದು ಪ್ರಾಬ್ಲಮ್ ಅಂದರೆ ದೇವರಿಗೂ ಪ್ರಾಬ್ಲಮ್ಮೇ. ಕಮಾನ್, ನಿನಗೇನಾದ್ರೂ ಆಯ್ತಾ? ದೇವ್ರು ಏನು ತಗೋದ? ಡೋಂಟ್ ಟಚ್ ಹಿಮ್. ಏನಿದ್ರು ನನ್ನ ಹತ್ರ ಮಾತಾಡು. ಅವನನ್ನು ಮುಟ್ಟಿದ್ರೆ ನನ್ನ ಕಣ್ಣಿನ ಗುಡ್ಡೆಯನ್ನು ಮುಟ್ಟಿದಾಗೆ. ನೀನು ಬಂದು ನನ್ನ ಕಣ್ಣನ್ನೇ ಮುಟ್ಟಿಸ್ ಧೈರ್ಯ ಇದೆಯಾ? ನನ್ನ ಕಣ್ಣನ್ನು ನೀನು ಹೆಂಗೆ ಮುಟ್ಟೋದಕ್ಕೆ ನಿನಗೆ ಧೈರ್ಯ ಇಲ್ವೋ, ಅದೇ ರೀತಿ ನಾವು ಅವನ್ನ ಮುಟ್ಟಬಾರ್ದು. ಬಿಕಾಸ್ ಹೀ ಈಸ್ ಇನ್ ದ ಪ್ರೆಸೆನ್ಸ್. ಅದಕ್ಕೇ ಬ್ಯಾಟಲ್ ಈಸ್ ನಾಟ್ ಯುವರ್ಸ್. ನಿನಗಾಗಿ ನೀನು ಸುಮ್ಮನೆ ಯಾಕೆ ಹೋರಾಡಬೇಕು? ನೋಡಿ, ನಿಮಗಾಗಿ ನಿಮ್ಮ ಎದುರಾಗಿ ಯುದ್ಧ ಮಾಡೋರು, those who oppose you, those who fight against you, ಕಾಣದಂತೆ ಮಾಯವಾದನು. ಹಂಗೆ ಏನಾಗ್ತಾರೆ? ಅಡ್ರೆಸ್ಗಿರಲ್ಲ. ಎಲ್ಲರೂ ಹೇಳಿ, ಇಲ್ಲೇ ಇದ್ರಲ್ಲ, ಇವಾಗಿಲ್ಲ ಅಡ್ರೆಸ್. ಬಿಕಾಸ್ ದಟ್ ಫೈಟ್ ವಾಸ್ ಅಗೇನ್ಸ್ಟ್ ಗಾಡ್. ಸೊ ನಿಮ್ಮನ್ನು ಯಾರಾದರೂ ಮುಟ್ಟಿದ್ರೆ ಅದು ದೇವ್ರನ್ನೇ ಮುಟ್ಟಿದ ಹಾಗೆ. ನೀವು ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಾ? ನಿಮ್ಮ ಪ್ರಾಬ್ಲಮ್ಮು ಇನ್ಮೇಲೆ ಅದು ದೇವ್ರ ಪ್ರಾಬ್ಲಮ್. ಓ ಕಮಾನ್, ಪ್ರೈಸ್ ಗಾಡ್, ಆಮೆನ್. ಇವಾಗ ನಿನಗೊಬ್ಬರು ಯಾರಾದರೂ ಒಬ್ಬರು ನಿಮ್ಮನ್ನು ನೋಯಿಸ್ತಾ ಇದ್ದಾರೆ ಅಂದರೆ ಅದು ದೇವ್ರನ್ನೇ ನೋಯಿಸ್ದಂಗೆ. ಅದಕ್ಕೆ ಹೇಳ್ತಾರೆ ವೆಂಜಿಯನ್ಸ್ ಇಸ್ ಮೈನ್. ದೇವ್ರೇನು ಹೇಳ್ತಾರೆ ಅಂದರೆ ವೆಂಜಿಯನ್ಸ್ ಅದು ನಂದು, ಬಿಡು, ನೀನೇನು ಯುದ್ಧ ಮಾಡೋಕ್ಕೆ ಹೋಗ್ಬಿಡ. ನೀನೇನು ಮಾಡು, ನಮ್ದೇನು ಕೆಲಸ ಗೊತ್ತಾ? ಶತ್ರುನ ಏನು ಮಾಡಬೇಕು? ಶತ್ರುಗೆ ಏನು ಹಾಕಬೇಕು? ಊಟ ಹಾಕಬೇಕು. ದೇವ್ರೇನು ಹೇಳ್ತಾರೆ? ಶತ್ರುಗಳಿಗೆ ಊಟ ಹಾಕಿ. ನಮ್ಮ ಕೆಲಸ ಅಷ್ಟೇ, ಯುದ್ಧ ದೇವ್ರು ಮಾಡ್ತಾರೆ. ವಾವ್. ಇವಾಗ ಮೋಶೆ ಏನು ಮಾಡಿದೆ? ಕುಂತ್ಕೊಂಡ್ರು ಅಲ್ವಾ? ಲೂಕನಿಗೆ ಬರೆದ ಪುಸ್ತಕ 9:14. ಲೂಕ್ 9 ಚಾಪ್ಟರ್ 9 verse 14. ಗಂಡಸರೇ ಹೆಚ್ಚು ಕಡಿಮೆ 5,000 ಮಂದಿ ಇದ್ದರು. ಆಗ ಆತನು ತನ್ನ ಶಿಷ್ಯರಿಗೆ, ಇವರನ್ನು ಒಂದೊಂದು ಪಂಕ್ತಿಗೆ ಹೆಚ್ಚು ಕಡಿಮೆ 50-50ರಂತೆ 50-50ರಂತೆ ಕೂಡಿಸ್ರಿ ಅಲ್ಲ ನೋಡಿ, ಕೂಡ್ಸರ್ 50-50 ಜನ ಕೂಡಿಸ್ಬಿಡಿ ಅನ್ನೋದು ಬೇರೆ. ಕೂಡಿಸ್ರಿ ಅಂದರೆ ಮೇಕ್ ದೆಮ್ ಟು ಸಿಟ್
ಅದ್ಭುತ ಆಗಿಲ್ಲ, ಅದಕ್ಕಿಂತ ಮುಂಚೆ ಏನು ಮಾಡಬೇಕಂತೆ? ಇನ್ನೂ ರೊಟ್ಟಿ ಮೀನು ಬಂದಿಲ್ಲ, ಅದಕ್ಕಿಂತ ಮುಂಚೆ ಏನು ಮಾಡಬೇಕು? ಕುಂತ್ಕೊಬೇಕು. ಎಲ್ಲರೂ ಹೇಳಿ ಕುಂತ್ಕೋ. ನಿನಗೆ ಅದ್ಭುತ ನಡಿಬೇಕಂದ್ರೆ ಕುಂತ್ಕೋ, ಸುಮ್ಮನೆ ಅಲ್ಲಿ ಸುತ್ತಾಡಬೇಡ, ಕುಂತ್ಕೋ. ಸಿಟ್ ಇನ್ ದ ಪ್ರೆಸೆನ್ಸ್, ಸಿಟ್ ಇನ್ ದ ಪ್ರೆಸೆನ್ಸ್. ಸುಮ್ಮನೆ ದೇವ್ರ ಸಮ್ಮುಖದಲ್ಲಿ ನೀನು ಕುಂತ್ಕೋ, ನಿನಗೆ ಮಿರಾಕಲ್ ನಡೆಯುತ್ತೆ. ಕಮ್ ಆನ್, ಪ್ರೈಸ್ ದ ಲಾರ್ಡ್. ದೇವ್ರ ವಾಕ್ಯ ಹೇಳುತ್ತೆ, ಟೆಲ್ ದೆಮ್ ಟು ಸಿಟ್ ಡೌನ್, ಸಿಟ್ ಡೌನ್. ವಾವ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಟೆಲ್ ದೆಮ್ ಟು ಸಿಟ್ ಡೌನ್. ಯೇಸು ಸ್ವಾಮಿ ಲಾಸರ್ ಮನೆಗೆ ಹೋಗ್ತಾರೆ, ಮಾರ್ತಾ ತುಂಬ ಬ್ಯುಸಿ, ಅಲ್ಲಿ ಹೋಗ್ತಾಳೆ, ಇಲ್ಲಿ ಹೋಗ್ತಾಳೆ, ಕಿಚನ್ಗೆ ಹೋಗ್ತಾಳೆ, ಅಲ್ಲಿ ಇಲ್ಲಿ. ಯೇಸು ಸ್ವಾಮಿ ಕೇಳ್ತಾರೆ, ಯಾಕಮ್ಮ ಇಷ್ಟು ಬ್ಯುಸಿ? ನೋಡಿ ಇವಳು ನೋಡು, ಯಾರು? ಮೇರಿ ಸ್ಯಾಟ್ ಅಟ್ ದ ಫೀಟ್. ದೇವ್ರು ಏನು ಹೇಳ್ತಾರೆ ಗೊತ್ತಾ? ನೀನು ತುಂಬ ಬ್ಯುಸಿ, ಇವಳು ನೋಡಿ ಹೆಂಗೆ ಕೂತಿದ್ದಾಳೆ. ಸಿಟ್ ಡೌನ್, ಕಮ್ ಆನ್. ಆಮೇನ್. ಏನು ಗೊತ್ತಾ ಕ್ರಿಸ್ಟಿಯಾನಿಟಿ ಅಂದರೆ? ರಿಲ್ಯಾಕ್ಸ್. ರಿಲ್ಯಾಕ್ಸಿಂಗ್ ಈ ಸ್ಪಿರಿಚುವಲ್ ವಾರ್ಫೇರ್, ಯು ನೋ. ಎಷ್ಟು ಜನಕ್ಕೆ ಗೊತ್ತಿಲ್ಲ. ಸ್ಪಿರಿಚುವಲ್ ವಾರ್ಫೇರ್ ಅಂದರೆ ಏನು ಗೊತ್ತಾ? ಒಂದು ಚೇರ್ ಇದ್ರೆ ಕೊಡಪ್ಪ. ಸ್ಪಿರಿಚುವಲ್ ವಾರ್ಫೇರ್ ಅಂದರೆ ಏನು ಗೊತ್ತಾ? ದಿಸ್ ಈಸ್ ಕಾಲ್ಡ್ ಸ್ಪಿರಿಚುವಲ್ ವಾರ್ಫೇರ್. ಯಾರಾದರೂ ಕ್ರಿಸ್ಟಿಯಾನಿಟಿ ನೋಡ್ಬಿಟ್ರೆ ನನ್ನ ಏನಯ್ಯ ಪ್ರಸಂಗ ಮಾಡ್ತಾನೆ ಇವನು. ಬಟ್ ದಿಸ್ ಈಸ್ ದ ಟ್ರೂತ್ ಅಷ್ಟೇ. ಸೊ ರಿಲ್ಯಾಕ್ಸಿಂಗ್ ಈ ಸ್ಪಿರಿಚುವಲ್ ವಾರ್ಫೇರ್. ನೋಡಿ, ನೀವು ತುಂಬ ಟೆನ್ಷನ್ ತೊಗೊಬೇಡಿ. ವಾಟ್ ಈಸ್ ಯುವರ್ ಲೈಫ್, ವಾಟ್ ಈಸ್ ಯುವರ್ ಫ್ಯೂಚರ್, ನಾನು ನೆಕ್ಸ್ಟ್ ಏನು ಮಾಡಬೇಕು, ನಮ್ಮ ಮಕ್ಕಳಿಗೆ ಏನು ಮಾಡಬೇಕು, ತೊಗೊಂಬಿಡಮ್ಮ. ಮಕ್ಕಳಿಗೆ ಏನು ಮಾಡಬೇಕು, ಬಾಡಿಗೆ ಹೆಂಗೆ, ಏನು ಮಾಡಬೇಕು, ನೆಕ್ಸ್ಟ್ ನನ್ನ ಫ್ಯೂಚರ್ ಏನು, ನನ್ನ ಲೈಫ್ ಏನು. ಜಸ್ಟ್ ಸಿಟ್, ರಿಲ್ಯಾಕ್ಸ್. ಗಾಡ್ ವಿಲ್ ಟೇಕ್ ಕೇರ್ ಬಿಕಾಸ್ ಹಿ ಹ್ಯಾಸ್ ಪೇಡ್ ದ ಪ್ರೈಸ್. ಕಮ್ ಆನ್. ಈ ಲೋಕದಲ್ಲಿ ಕೆಟ್ಟವರು ಅಂತ ಎಷ್ಟು ಜನನ ಎತ್ತಕ್ಕಾಗುತ್ತೆ? ಯಾರ್ಯಾರನ್ನೇ ಎತ್ಬೋದು ಲಿಸ್ಟು. ದೇ ಆರ್ ಆಲ್ ಬ್ಯಾಡ್ ಪೀಪಲ್ ಅಂತ ಎಷ್ಟು ಜನ ಯಾರ್ಯಾರನ್ನ ಎತ್ಬೋದು? ಕೊಲೆ ಮಾಡೋರು, ನಾನು ಹೇಳ ಬೇಗ ಹೇಳ್ಬಿಡ್ತೀನಿ, ಟೈಮ್ ಇಲ್ಲ. ಕೆಟ್ಟವರು ಅನ್ನೋರು ಯಾರೂ ಇಲ್ಲ. ಯಾಕೆ ಹೇಳಿ? ಒಳ್ಳೆಯವರು ಅನ್ನೋರು ಒಬ್ಬರಾದ್ರೂ ಇದ್ರೆ ತಾನೆ. ಒಳ್ಳೆಯವರು ಅಂತ ಯಾರಾದ್ರೂ ಇದ್ದರೆ ತಾನೆ ಕೆಟ್ಟವ್ರನ್ನ ಲಿಸ್ಟ್ ಮಾಡೋದು. ಯಾರೂ ಒಳ್ಳೆಯವರು ಇಲ್ಲ ಲೋಕದಲ್ಲಿ. ಇವಾಗ ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ವ್ಯಭಿಚಾರ ಮಾಡ್ತಾ ಇದ್ದಂಥ ಸ್ತ್ರೀ, ಅವಳನ್ನೇನು ಮಾಡಿದ್ರು? ಜಾನ್ 8:3 8:4 ಓದಮ್ಮ. ಬೋಧಕನೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿರುವಾಗಲೇ ಸಿಕ್ಕಾಕೊಂಡ್ಬಿಟ್ಲು. ಮಿಕ್ದವರಲ್ಲ ಸಿಕ್ಕಾಕೊಂಡಿಲ್ಲ. ಇಷ್ಟೇ ವ್ಯತ್ಯಾಸ. ಈ ಲೋಕದಲ್ಲಿ ಎರಡೇ ವ್ಯತ್ಯಾಸ. ಕೆಲವರು ಸಿಕ್ಕಾಕೊಂಡ್ಬಿಡ್ತಾರೆ, ಕೆಲವರು ಸಿಕ್ಕಾಕೊಳ್ದೆ ಕ್ಲೀನಾಗಿ ನೀಟಾಗಿ ಕೆಲಸ ಮಾಡ್ತಾರೆ. She was caught. Others are in doubt. She was caught. ಇವಳು ಸಿಕ್ಕಾಕೊಂಡ್ಬಿಟ್ಲು. ಸಿಕ್ಕಾಕೊಂಡ್ರೆ ಏನು ಮಾಡ್ತಾರೆ ಗೊತ್ತಾ? ಇದು ಬೇಕಾಗಿತ್ತಾ, ಈಗ ಮಾಡ್ಬೋದಾ? ಆದರೆ ಇವ್ರು ಮಾಡಿದಾಗ ಮಾತ್ರ ಏನಾಗುತ್ತೆ ಗೊತ್ತಿಲ್ಲದೆ ಸೈಲೆಂಟಿಗೆ ಎಲ್ಲ ಮಾಡ್ತಾರೆ. ನೋಡಿ, ವ್ಯಭಿಚಾರನೇ ಅನ್ನೋದಲ್ಲ. ಯಾವ ತಪ್ಪು ಮಾಡಬೇಕಾದ್ರೂ ಕೆಲವರು ಹೊರಗಡೆ ಕಾಣಿಸ್ದೇ ಇರೋ ಥರ ಮಾಡ್ತಾರೆ, ಕೆಲವರು ಕಾಣಿಸ್ಕೊಂಡ್ಬಿಡ್ತಾರೆ. ಇಷ್ಟೇ ವ್ಯತ್ಯಾಸ ಹೊರತು ಲೋಕದಲ್ಲಿ ಒಬ್ಬರು ಒಳ್ಳೆಯವರು ಇಲ್ಲ. ಫಸ್ಟ್ ಆ ಕನ್ಕ್ಲೂಷನ್ ಬರಬೇಕು. ಯೇಸು ಸ್ವಾಮಿ ಏನು ಹೇಳ್ತಾರೆ? ಹೋಗಲಿ, ನಿಮ್ಮಲ್ಲಿ ಯಾರಾದರೂ ಪಾಪ ಮಾಡದೇ ಇರೋರು ಹೊಡೀರಿ ಅಂದರೆ ಯಾಕೆ ಯಾರೂ ಹೊಡೆದಿಲ್ಲ? ಯಾಕೆ ಹೊಡೆದಿಲ್ಲ? ಎಲ್ಲರೂ ಅದೇ ಲಿಸ್ಟಲ್ಲೇ. ಆದರೆ ಈ ಹೆಂಗಸು ವ್ಯಭಿಚಾರ ಮಾಡುತ್ತಿರುವಾಗಲೇ ಕೈಗೆ ಸಿಕ್ಕಿದಳು. ಅಷ್ಟೇ ವ್ಯತ್ಯಾಸ. ಸೊ ನಮ್ಮ ಲೈಫೆಲ್ಲ ಹೆಂಗಿರ್ತದೆ ಗೊತ್ತಾ? ನಾವು ಒಳ್ಳೆಯವರಲ್ಲ, ಆದ್ರೂ ದೇವ್ರು ನಮ್ಮನ್ನು ಒಳ್ಳೆಯವರಾಗಿ ಮಾಡ್ತಾ ಇದ್ದಾರೆ. ನಮ್ಮ ಕ್ಯಾರೆಕ್ಟರ್ ಚೇಂಜ್ ಆಗ್ತಾ ಇದೆ, ನಮ್ಮ ನೇಚರ್ ಚೇಂಜ್ ಆಗ್ತಾ ಇದೆ. ನೋಡಿ, ಇವಾಗ ಎಕ್ಸಾಂಪಲ್ ಈ ರೀತಿ ಹೇಳ್ತೀನಿ.
ಸ್ಕೂಲಲ್ಲಿ ಯಾವಾಗಲೂ ಫಸ್ಟ್ ಬೆಂಚ್ ಸ್ಟೂಡೆಂಟು, ಲಾಸ್ಟ್ ಬೆಂಚ್ ಸ್ಟೂಡೆಂಟು ಅಂತ ಇರ್ತಾರೆ. ಏನು ಡಿಫ್ರೆನ್ಸ್ ಹೇಳಿ ಫಸ್ಟ್ ಬೆಂಚ್ ಸ್ಟೂಡೆಂಟ್ಗೂ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಗೂ? ಇವರೆಲ್ಲ ಹೈಟ್ ಕಡಿಮೆ, ಅವ್ರ ಹೈಟ್ ಜಾಸ್ತಿ ತಿಂತೀರಾ? ಲಾಸ್ಟ್ ಬೆಂಚ್ ಸ್ಟೂಡೆಂಟು ಬಬಲ್ ಗಮ್ ತಿಂತಾರೆ, ಒಳಗಡೆ ಮಾತಾಡ್ತಾ ಇರ್ತಾರೆ, ಜೋಕ್ ಮಾಡ್ತಾ ಇರ್ತಾರೆ, ಅಲ್ಲಿ ಪಾಠ ಹೋಗ್ತಾ ಇರ್ತೈತೆ. ಇವಾಗ ಫಸ್ಟ್ ಬೆಂಚ್ ಸ್ಟೂಡೆಂಟ್ ಮುಂದೆ ಇದ್ದಾನೆ ನೋಡಿ, ಚೆನ್ನಾಗಿ ಓದ್ತಾ ಇದ್ದಾನೆ. ಅವನ್ನ ಟೀಚರ್ ಹೇಳ್ತಾರೆ ಗೆಟ್ ಔಟ್, ಆಚೆ ನಿಂತ್ಕೊ ಹೋಗಿ ಅಂತಾರೆ. ಅವ್ನಿಗೆ ಹೆಂಗಿರುತ್ತೆ? ಚೆನ್ನಾಗಿರೋನು, ಚೆನ್ನಾಗಿ ಓದ್ತಾ ಇರೋನು, ಅವನಿಗೆ ಟೀಚರ್ ಹೇಳಿದ್ರೆ ಹೆಂಗಿರುತ್ತೆ? ಹಾಂ, ತುಂಬ ಹರ್ಟ್ ಆಗುತ್ತೆ. ಲಾಸ್ಟ್ ಬೆಂಚ್ ಅವನಿಗೆ ಗೆಟ್ ಔಟ್ ಅಂದರೆ ಅವ್ನು ಕೇಳ್ತಾನೆ, ಸರ್ ಮನೆಗೆ ಹೋಗ್ಬೇಕಾ? ಹೇಗೆ ಅವನಿಗೆ ಖುಷಿ, ಗೆಟ್ ಔಟ್ ಇಂದಿದ ತಕ್ಷಣ ಅವ್ನು ಕಾಯ್ತಾ ಇರ್ತಾನೆ ಮನೆಗೆ ಹೋಗೋಕ್ಕೆ. ಅವ್ನು ಕೇಳ್ತಾನೆ, ಸರ್ ಆಚೆ ನಿಂತ್ಕೊಂಡ್ಲ ಇಲ್ಲ ಮನೆಗೆ ಹೋಗ್ಬೇಕಾ ಅಂತ, ಯಾಕಂದರೆ ಅವ್ನು ಪ್ರಿಪೇರ್ಡ್. ಆದರೆ ಫಸ್ಟ್ ಬೆಂಚ್ ಸ್ಟೂಡೆಂಟ್ ಅವನಿಗೆ ಹರ್ಟ್ ಆಗುತ್ತೆ. ಆದರೆ ನಾನೇನು ಹೇಳ್ತೀನಿ ಅಂದರೆ, ಫಸ್ಟ್ ಬೆಂಚ್ ಸ್ಟೂಡೆಂಟ್ ಆದರೂ ಸರಿ, ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಆದರೂ ಸರಿ, ಪೇರೆಂಟ್ಸ್ ಆರ್ ಪೇಯಿಂಗ್ ದ ಫೀಸ್. ನೀನು ಫಸ್ಟ್ ಬೆಂಚ್ ಇರೋ, ಲಾಸ್ಟ್ ಬೆಂಚ್ ಇರೋ, ನೀನು ಹೆಂಗಾದರೂ ಇರೋ, ನಿಮ್ಮಪ್ಪ ನಿಮ್ಮಮ್ಮ ನಿನಗೆ ಹೇಗೆ ಫೀಸ್ ಕಟ್ತಾ ಇದ್ದಾರೋ ಅದೇ ರೀತಿಯೇ ನೀನು ಸ್ಪಿರಿಚುವಲಲ್ಲಿ ಫಸ್ಟ್ ಬೆಂಚಲ್ಲಾದರೂ ಇರೋ, ಲಾಸ್ಟ್ ಬೆಂಚಲ್ಲಾದರೂ ಇರೋ, ಗಾಡ್ ಈಸ್ ಪೇಯಿಂಗ್ ದ ಫೀಸ್. ಓ ಮೈ ಗಾಡ್. ಹೆಂಗೆ ನೋಡಿ, ನಾವು ಕ್ರಿಸ್ತನ್ ಅಲ್ಲಿರೋದ್ರಿಂದ ನಾವೆಲ್ಲ ಜಯಿಸಿದ್ದೀವಿ. ಎಲ್ಲರೂ ಹೇಳಿ. ಇವಾಗ ನಾನೇನು ಮಾಡ್ತಾ ಇದ್ದೀನಿ ಏನು ಮುಖ್ಯ ಅಲ್ಲ, ದೇವ್ರು ಏನು ಮಾಡಿದ್ರು ಅನ್ನೋದೇ ಮುಖ್ಯ. ಈ ರೀತಿ ಹೇಳ್ತೀನಿ ನೋಡಿ, RCB ಮ್ಯಾಚ್ ನಡೀತು. ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ಪು ನಮ್ಮದೇ. ಈಗ ಮ್ಯಾಚ್ ಸೋಲ್ತಾನೆ ಅವರೇ, ಓಕೆನಾ? ಈಗ ಒಬ್ಬ ಬರ್ತಾನೆ, ಏನು ಅವ್ರಿಗೆ ಬ್ಯಾಟಿಂಗೇ ಬರೋದಿಲ್ಲ, ಸರಿಯಾಗಿ ಬೌಲಿಂಗ್ ಬರೋದಿಲ್ಲ, ಬ್ಯಾಟಿಂಗ್ ಬರೋದಿಲ್ಲ. ನಾನು ನೋಡಿ ಇವಾಗ ಆಡ್ತೀನಿ ಅಂದ್ಬಿಟ್ಟು ಅವನೊಂದು ಒಬ್ಬರನ್ನ ಕರ್ಕೊಂಡು, ನೀನು ಬಾಲ್ ಹಾಕಿ ನೋಡಿ ಇವಾಗ ಹಿಂಗೆ ಬ್ಯಾಟಿಂಗ್ ಆಡ್ತೀನಿ ಅಂತ ಗ್ರೌಂಡಲ್ಲಿ ನಿಂತ್ಕೊಂಡು ಆಡ್ತಾವನೆ, ಸಿಕ್ಸು ಸಿಕ್ಸು ಸಿಕ್ಸ್ ಅಂತ. ಏನಾದರೂ ಪ್ರಯೋಜನ ಇದೆಯಾ? ಏನಕ್ಕೆ? ನೀನು ಎಷ್ಟೇ ಆಡು ಅದು ಲೆಕ್ಕಕ್ಕಿಲ್ಲ. RCB ಗೆದ್ದರೆ ಬೆಂಗಳೂರು ಗೆದ್ದಂಗೆ, ಏಸು ಗೆದ್ದರೆ ಬಾಬು ಗೆದ್ದಂಗೆ. ಏಸು ಗೆದ್ದೆ ಆಯಿತು, ಫಿಲಿಪ್ ಪಾಸ್ಟ್ ಗೆದ್ದಾಯಿತು. ಕಮಾನ್, ಆಮೇಲೆ ಸೊ ಎಲ್ಲನೂ ನಂದೆ. ಯಾಕೆ ಗೊತ್ತಾ? ನಾನು ಸಿಂಗಲಾಗಿ ಆಡೋ ಬ್ಯಾಟ್ಸ್ಮ್ಯಾನ್ ಅಲ್ಲ. ಜೀಸಸ್ ಹ್ಯಾಸ್ ಫಿನಿಶ್ಡ್ ಇಟ್. ಕಪ್ಪು ನಮ್ಮದೇ. ಎಸ್, ಈ ಸಲ ಕಪ್ಪು ನಿಂದೆ. ಯು ಆರ್ ದ ವಿನ್ನರ್. ಓ ಮೈ ಗಾಡ್. ಕರಗಳನ್ನ ತಡ್ಡಿ, ಓ ಪಟಾಕಿ ಇದ್ದೀರಾ, ಪಟಾಕಿ ಇಡ್ಬೋದಾಯ್ತು. ಟಬಡ ಬಡ 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 ಬಡ. ಒಂದು ಕಾಲ ಬರುತ್ತೆ, ನೆಕ್ಸ್ಟ್ ಈ ಥರ ಪ್ರೀಚಿಂಗ್ಗಳು ನಡೆದಾಗ ಆಚೆ ಕಡೆ ಪಟಾಕಿ ಇಡಬೇಕು, ಹೋಗಿ ಬಡ 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 ಬಡ. ಏನಂದರೆ ಪಾಸ್ಟರ್ ರೆವಲೇಷನ್ ಕೊಟ್ಟರು. ಈ ರೀತಿ ಪಟಾಕಿಗಳು ಹೊಡೆಯೋ ಥರ ರೆವಲೇಷನ್ಸ್ಗಳು ಇನ್ನು ದೇವ್ರು ಕೊಡ್ತಾ ಇರ್ತಾರೆ. ಆಮೆನ್, ಪ್ರೈಸ್ ದಿ ಲಾರ್ಡ್. ನೋಡಿ, ನಾವು ಒಂದೊಂದು ಚೆನ್ನಾಗಿ ತಿಳ್ಕೊಬೇಕು. ಈ ಲೋಕದಲ್ಲೇ ಒಂದೇ ಒಂದು ಬೋಟಿಗೆ ಸ್ಟೀರಿಂಗೇ ಇರಲಿಲ್ಲ, ಚುಕ್ಕಾಣಿ ಇರಲಿಲ್ಲ. ಯಾವುದು ಗೊತ್ತಾ? ನೋವಾಸ್ ಆರ್ಕ್. ದೇರ್ ವಾಸ್ ಡೋರ್, there was a window, but there was no steering. ಯಾಕೆ ಗೊತ್ತಾ? everyone was at rest. ಲೆಫ್ಟ್ ಲೆಫ್ಟ್ ಲೆಫ್ಟ್, ರೈಟ್ ರೈಟ್ ರೈಟ್. ನೀನು ಸೈಲೆಂಟ್ ಕುಂತ್ಕೊ ಅಲ್ಲಿ. ಯಾಕೆ ಗೊತ್ತಾ? ಎಲ್ಲಿ ಹೋಗಿ ಇಳಿಸ್ಬೇಕು ಅನ್ನೋದು ದೇವ್ರು ಹೇಳ್ತಾರೆ, ಅದು ನನಗೆ ಗೊತ್ತು. ನೀನು ಲೆಫ್ಟ್ ಹೋಗ್ಬೇಕಾ, ರೈಟ್ ಹೋಗ್ಬೇಕಾ, ಯೂ ಟರ್ನ್ ಮಾಡಬೇಕಾ, ನಿನ್ನ ಕೆಲಸ ಅಲ್ಲ. ಎಲ್ಲರೂ ಒಳಕೋಗಿ ಚೆನ್ನಾಗಿ ಮಲ್ಕೊಳ್ಳಿ, ಊಟ ಮಾಡಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಓಕೆ, ಒಳಗಡೆ ಏನಾದರೂ ಹೊಟ್ಟೆ ಹೆಸರೆ ಏನು ಬೇಕಾದ್ರೂ ಕುಯ್ಕೊಳ್ಳಿ, ತಿನ್ಕೊಳ್ಳಿ. ಏನು ರೋಸ್ಟ್ ಮಾಡ್ತೀವಿ ಎಲ್ಲ ಮಾಡು. ಆದರೆ ಎಷ್ಟೇ ಬಿರುಗಾಳಿ ಹೊರಗಡೆ ಬೀಸಿದ್ರು ಸರಿ, ಲೆಫ್ಟಲ್ಲಿ ಬೀಸಿದ್ರು ಸರಿ, ರೈಟಲ್ಲಿ ಬೀಸಿದ್ರು ಸರಿ, ದ ಆರ್ಕ್ ಈಸ್ ಸೇಫ್ ಬಿಕಾಸ್ ದೇರ್ ವಾಸ್ ನೋ ಸ್ಟೇರಿಂಗ್. ದೇವರೇ ಆ ಬೋಟ್ಗೆ ಸ್ಟೇರಿಂಗ್. ಯಾಕಂದರೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತು. ನಿನ್ನ ಲೈಫ್ಗೆ ಸ್ಟೇರಿಂಗ್ ಇಲ್ಲ, ನಿನ್ನ ಲೈಫ್ಗೆ ಎಲ್ಲಿ ಹೋಗ್ಬೇಕು ಅಂತ ನಿನಗೆ ಗೊತ್ತಿಲ್ಲ. ಗಾಡ್ ನೋಸ್. ಗಾಡ್ ಈಸ್ ಯುವರ್ ಲೈಫ್ ಸ್ಟೇರಿಂಗ್. ಎಲ್ಲೆಲ್ಲೆಲ್ಲ ತಿರುಗಿಸ್ಬೇಕು, ಹೇಗೆಲ್ಲ ಹೋಗಬೇಕು, ದೇವರು ನಿನ್ನ ಲೈಫನ್ನು ತಿರುಗಿಸ್ತಾರೆ. ಜಸ್ಟ್ ಯು ರಿಲ್ಯಾಕ್ಸ್. ಸೊ ಲಾ ಪ್ರೀಚರು
ಫಸ್ಟೇ ನಾನು ಪ್ರೇಯರ್ ಮಾಡಿ ಪ್ರಾರ್ಥನೆ ಮಾಡಿ ಉಪವಾಸ ಮಾಡಿ ದೇವ್ರು ನನ್ನ ಆಶೀರ್ವದಿಸ್ತಾರೆ, ಅದು ಹೋದರೆ ಹೋಗಲಿ ಅಂತ. ಅದು ಕನಿಕರ. ದಟ್ ಈಸ್ ಕಾಲ್ಡ್ ಕಂಪ್ಯಾಷನ್. ಏನೋ ಇಷ್ಟೆಲ್ಲ ಕಷ್ಟಪಟ್ಟು ಉಪವಾಸ ಎತ್ತಿ ಎಂಜಿಲು ಮುಳುಗದೆ ದೇವರೇ ದೇವರೇ ಅಂತಾನೆ. ಕೆಲವರು ನೋಡಿ ಡ್ರೈ ಫಾಸ್ಟಿಂಗ್ ಅಂತೆ, ಎಂಜಿಲು ಮುಳುಗ. ನಾವು ನೋಡಿ ಚೆನ್ನಾಗಿ ಊಟ ಮಾಡಿಬಿಟ್ಟು ಟಿಫನ್ ಮಾಡಿಬಿಟ್ಟು ಬರ್ತೀವಿ, ಇನ್ನೂ ಮಾಡಿಲ್ಲ, ಕೊಟ್ಟರು ತಿಂತೀವಿ, ಏನು ತಪ್ಪಿಲ್ಲ. ಹೇಗೆ ಜ್ಯೂಸ್ ಕೊಟ್ಟರು ಕುಡಿತೀವಿ. ನಾನು ಡ್ರೈ ಫಾಸ್ಟಿಂಗಲ್ಲೇ ಮಾತಾಡಬೇಕಿಲ್ಲ. ಐ ನೋ ಗಾಡ್ ಹ್ಯಾಸ್ ಫಿನಿಶ್ಡ್ ಇಟ್. ಇವಾಗ ನಾನು ಎಕ್ಸಸೈಸ್ ಮಾಡಬೇಕಾಗಿರೋದು ಏನೋ ದೇವ್ರು ಮಾಡಬೇಕು ಅಂತಲ್ಲ, ನನಗೆ ಫೇತ್ ಬರಬೇಕು ಅಂತ ನಾನು ಮಾಡ್ಬೋದು. ಫಾಸ್ಟಿಂಗ್ ಬೇಕಾ? ತಗೋ. ಇಫ್ ಯು ವಾಂಟ್ ಯು ಕ್ಯಾನ್ ಫಾಸ್ಟ್. ವೈ? ನಾಟ್ ಟು ಚೇಂಜ್ ಗಾಡ್, ಚೇಂಜ್ ಯುವರ್ ಸೆಲ್ಫ್. ವೈ ಫಾಸ್ಟಿಂಗ್? ನಾಟ್ ಟು ಚೇಂಜ್ ಗಾಡ್, ಟು ಚೇಂಜ್ ಯುವರ್ ಸೆಲ್ಫ್. John 11:41. First, I thank you that you have heard me. Father, I thank you. So, ಯೇಸು ಸ್ವಾಮಿಯ ಪ್ರಾರ್ಥನೆ ಹೆಂಗೆ ಗೊತ್ತಾ? Thank you, Lord. I come before you today. Yes. And there's just one thing that I want to say. Thank You, Lord. I just want to Thank you, Lord. for all you've given to me, for all the blessings that I cannot see. Thank you, Lord. I just want to thank you, Lord. With a grateful heart, with a grateful heart, With a song of praise, with outstretched arms, I'll bless your name. grateful heart, with a grateful heart, with a song of praise, with an outstretched arm, I'll bless your name. Thank you, Lord. I just wanna thank you, Lord. I just wanna Thank you, Lord. I just wanna thank you. Once again, thank you, Lord. thank you, Lord. I just wanna thank you, Lord. Thank you, Lord. I just wanna thank you, Lord. Thank you, Lord. Thank you, Lord. I just wanna thank you, Lord. ನಿಮ್ಮ ಹೋಲ್ ಪ್ರೇಯರಲ್ಲಿ 90% ಆಫ್ ಯುವರ್ ಪ್ರೇಯರ್ಸ್ ಜಸ್ಟ್ ಥ್ಯಾಂಕ್ ಹಿಮ್. ದಟ್ಸ್ ಆಲ್. ವಾಟ್ ಯು ಹ್ಯಾವ್ ಟು ಡೂ? ಜಸ್ಟ್ ಥ್ಯಾಂಕ್ ಹಿಮ್. ನೀವು ಥ್ಯಾಂಕ್ಸ್ ಹೇಳ್ತಾನೆ ಇದ್ದರೆ ಏನೆಲ್ಲ ನಡೆಯುತ್ತೆ ಅನ್ನೋದು ಒಂದು ಮೆಸೇಜ್ ಇದೆ. ಇವಾಗ ಅದರಲ್ಲಿ ಹೋದರೆ ನನಗೆ ಇನ್ನೂ ಒಂದು 1/2 hour 1 hour ಆದರೂ ಬೇಕು. ಸೊ ನಾನು ಇಲ್ಲಿಗೆ ಕಟ್ ಆಫ್ ಮಾಡ್ತೀನಿ. ದೇವ್ರ ಚಿತ್ತ ಇದ್ದರೆ ನೆಕ್ಸ್ಟ್ ವೀಕ್ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ನಮ್ಮ ಹೋಲ್ ಪ್ರೇಯರ್, ನಮ್ಮ ಲೈಫ್ ಸ್ಟೈಲೇ ಹೇಗಿರಬೇಕು ಗೊತ್ತಾ? ಥ್ಯಾಂಕ್ ಯು Lord, I just wanna thank you. ಯಾರಿಗೂ ಸಿಗದಾರ್ದಂಥ ದೇವರೇ ಲೈಫಲ್ಲಿ ಆಪರ್ಚುನಿಟಿ ನನಗೆ ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ದೇವರೇ ಇಲ್ಲಿವರೆಗೂ ನಡ್ಕೊಂಬರೋದಕ್ಕೆ ಕೃಪೆ ಮಾಡಿದಲ್ಲಪ್ಪ. ಥ್ಯಾಂಕ್ ಯು ಲಾರ್ಡ್. ಎಲ್ಲದಕ್ಕೂ ಥ್ಯಾಂಕ್ ಯು ಹೇಳಬೇಕು. ವಾಶ್ರೂಮಲ್ಲೂ ಥ್ಯಾಂಕ್ ಯು ಹೇಳಬೇಕು ಅಲ್ವಾ? ಹೌದು, ಎಲ್ಲ ಕಡೆನೂ ಥ್ಯಾಂಕ್ ಯು ಲಾರ್ಡ್. I just wanna thank you, Lord. Thank you, Lord. I just wanna thank you, Lord. ಓ ಅಪ್ಪ, ನನಗಾಗಿ ನೀನು ಎಲ್ಲ ಮಾಡಿದೆಯಲ್ಲ. ನನ್ನ ಲೈಫ್ ಚೇಂಜ್ ಆಗೋದಕ್ಕಾಗಿ ಸ್ತೋತ್ರಪ್ಪ. ಅಟ್ಮಾಸ್ಫಿಯರ್ ಚೇಂಜ್ ಆಗೋದಕ್ಕಾಗಿ ಸ್ತೋತ್ರ. ಪರಿಸ್ಥಿತಿಗಳು ಬದಲಾವಣೆ ಆಗೋದಕ್ಕಾಗಿ ಸ್ತೋತ್ರ. ನನ್ನನ್ನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ದೇವರೇ, ಎಲ್ಲವೂ ನನಗೆ ಅನುಕೂಲವಾಗಿ ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಶಿಲುಬೆಯಲ್ಲಿ ನನಗಾಗಿ ರಕ್ತ ಸುರಿಸಿದ್ದಕ್ಕಾಗಿ ಸ್ತೋತ್ರ. ನನ್ನನ್ನು ಸ್ವೀಕಾರ ಮಾಡ್ಕೊಂಡಿದ್ದಕ್ಕಾಗಿ ಸ್ತೋತ್ರ. ನನ್ನನ್ನು ಅಂಗೀಕಾರ ಮಾಡ್ಕೊಂಡಿದ್ದಕ್ಕಾಗಿ ಸ್ತೋತ್ರ. I just wanna thank you, Lord. I just wanna thank you. I just wanna thank you, Lord. Thank you, Lord. Oh, I just wanna
just want to thank you. Oh, thank you, Lord. I just want to thank you, Lord. ಎಲ್ಲ ಪರಿಸ್ಥಿತಿಗಳಲ್ಲೂ ಜಸ್ಟ್ ಥ್ಯಾಂಕ್ ಹಿಮ್. ಯಾವುದಾದ್ರೂ ನೆಗೆಟಿವ್ ಇದ್ದರೂ ದೇವ್ರಿಗೆ ಹೇಳಿ ಥ್ಯಾಂಕ್ ಯು ಲಾರ್ಡ್ ಅಂತ, ಎಲ್ಲ ಪಾಸಿಟಿವ್ ಆಗಿ ತಿರುಗುತ್ತೆ. ದೇವರೇ ಎಲ್ಲನೂ ನೀನು ಬದಲಾಯಿಸಿದ್ದಕ್ಕಾಗಿ ಸ್ತೋತ್ರಪ್ಪ, ನನ್ನ ಪರಿಸ್ಥಿತಿ ಚೇಂಜ್ ಆಗೋದಕ್ಕಾಗಿ ಸ್ತೋತ್ರ. ಜಸ್ಟ್ ಥ್ಯಾಂಕ್ ಹಿಮ್, ಎವ್ರಿಥಿಂಗ್ ವಿಲ್ ಬಿ ಚೇಂಜ್ಡ್. ಆಮೆನ್. ದೇವ್ರಿಗಾಗಿ ಕೊಡೋರು, ದೇವ್ರ ರಾಜ್ಯಕ್ಕಾಗಿ ಬಿತ್ತೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಈಗಾಗಲೇ ಅನೇಕರು ಅವರ ದಶಮಾಂಸಗಳನ್ನು, ಅವರ ಟೈತ್, ಅವರ ಆಫರಿಂಗನ್ನು ಈ ಸೇವೆಗಾಗಿ ಕೊಡ್ತಾಯಿದ್ದಾರೆ. ಸೊ ಯಾರೆಲ್ಲ ಕೊಡ್ತಾ ಇದ್ದಾರೋ ಅವರೆಲ್ಲ 100 folds ಬ್ಲೆಸ್ಸಿಂಗ್, 1000 folds ಬ್ಲೆಸ್ಸಿಂಗ್ ಅನ್ನು ಸ್ವೀಕಾರ ಮಾಡಿಕೊಂಡ್ಲಿ ಅಂತ ಯೇಸುವಿನ ನಾಮದಲ್ಲಿ ನಾನು ಆಶ್ವಸ್ತೇನೆ. ಆಮೆನ್. ಪ್ರೈಸ್ ಗಾಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಯಾವಾಗಲೂ ಎಂದೆಂದಿಗೂ ನಮ್ಮೊಂದಿಗಿರಲಿ. ಆಮೆನ್. ಆಮೆನ್. ಗಾಡ್ ಬ್ಲೆಸ್ ಯು ಆಲ್.